ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ ಸಿದ್ಧಾರೂಢ ಯತೀಶ್ವರಂ. ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಪುನಮಟ್ಟು ಸಮಸ್ತ ಗುರು ಪರಂಪರೆಗೆ ವಂದಿಸಿ ವಿಷಾದ ಸಂಪನ್ನನಾದ ಅರ್ಜುನನನ್ನು ಕುರಿತು ಅತ್ಯಂತ ಆಪ್ತನಾದ ಪರಮಾತ್ಮ ಶ್ರೀಕೃಷ್ಣ ಅವನ ಮನಸ್ಸಿನ ದ್ವಂದ್ವವನ್ನು ನಿವೃತ್ತಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆ ದ್ವಂದ್ವಗಳು ಮನುಷ್ಯನಿಗೆ ಸಂಶಯ, ಅದು ಘನ ಆಯಿತು ಅಂದರೆ ವಿಪರೀತ ಭಾವನೆ ಉತ್ಪನ್ನ ಮಾಡಿ ಜನ್ಮ ಮರಣಗಳಿಗೆ ಕಾರಣ ಅಂತೇಳಿದು ಪರಮಾತ್ಮ ಈ ದ್ವಂದ್ವವನ್ನು ನಿವೃತ್ತಿ ಮಾಡುವಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸುಹುರ್ ಮಿತ್ರಾನ್ ಉದಾಸೀನು ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಸ್ವಪಿ ಚ ಪಾಪೇಷು ಸಮಬುದ್ಧಿರ್ ವಿಶೇಷತೆ. ವಿಶೇಷ ಅಂದರೆ ಏನು ಅಂದ್ರೆ ಅಧಿಕವಾದದ್ದಕ್ಕೆ ವಿಶೇಷ ಅಂತೆ, ಉಳಿದ ಸಾಮಾನ್ಯ ಅಂತೆ. ಜಗತ್ತಿನಲ್ಲಿ ಹೀಗಿರೋರು ಬಹಳ ಜನ ಸಿಗ್ತಾರೆ, ಅದಕ್ಕೆ ಸಾಮಾನ್ಯ. ಆದರೆ ಹೀಗಿರೋರು ಯಾರೋ ಒಬ್ಬರು ವಿಶೇಷ, ಎಲ್ಲೇ ಏಕೋವ ದ್ವಿವ ತ್ರಿವ ಹಂಗೆ ಸಿಗ್ತಾರೆ. ಮನುಷ್ಯ ದ್ವಂದ್ವ ಅಂತಂದರೆ ಹುರಿ ಹಾಕಿದ ಹಗ್ಗ ಇದ್ದಂಗೆ. ಹುರಿ ಹಾಕಿ ಹಗ್ಗ ಮಾಡ್ತಾರಲ್ಲ, ಅದು ಭಾಳ ಕಠಿಣ. ನಾರಿತ್ತು ಅಂದರೆ ಬಿಡಿಸ್ಬಹುದು, ಹಗ್ಗ ಅಂದರೆ ಬಿಡಿಸೋದು ಬರೋಂಗಿಲ್ಲ. ಅದಕ್ಕೆ ದ್ವಂದ್ವ ಅಂತ ಎರಡು ಕೂಡುತ್ತೆ. ಅವುಗಳಲ್ಲಿ ಸಮಬುದ್ಧಿ ಬರಬೇಕು ಅಂದರೆ ಅವನಲ್ಲಿ ಮೊದಲ ಎರಡು ಬುದ್ಧಿ ಜರೂರತಿ ಅದ. ಏನು? ತಾನು ಮಾಡುವ ವ್ಯವಹಾರದಲ್ಲಿ ಮಾನ ಅಪಮಾನಗಳು, ರಾಗದ್ವೇಷಾದಿಗಳು, ಆಮೇಲೆ ಮಿತ್ರ ಶತ್ರುಗಳು, ಇದನ್ನು ಬಿಡಬೇಕು. ಈ ದ್ವಂದ್ವ ಏನದಲ್ಲ, ಇದು ಮನುಷ್ಯನಿಗೆ ಎಲ್ಲರೇ ಒಯ್ದು ಮುಟ್ಟಿಸ್ತದೆ. ಹರ್ಷ ಶೋಕ, ಹರ್ಷ ಮಾಡಿದ್ರೂ ಒಯ್ದು ಮುಟ್ಟಿಸ್ತದೆ, ಶೋಕ ಮಾಡಿದ್ರೂ ಮುಟ್ಟಿಸ್ತದೆ, ಸುಖ ಮಾಡಿದ್ರೂ ಒಯ್ದು ಮುಟ್ಟಿಸ್ತದೆ. ಎಲ್ಲಿಗರೆ ಮನುಷ್ಯ ಒಂದು ದಂಡಿಗೆ ಹಚ್ತದೆ. ಅದಕ್ಕೆ ಈ ದ್ವಂದ್ವಗಳಲ್ಲಿ ಪಡಬೇಡ. ದುಃಖ ಸುಖ ಬೇಡಬೇಕಂತೆ, ಸುಖ ಇತ್ತು ದುಃಖವಲ್ಲಂತೆ, ಮಾನ ಇತ್ತು ಅಪಮಾನವಲ್ಲಂತೆ, ಅಪಮಾನ ಇತ್ತು ಅಂದ್ರೆ ಮಾನಪೇಕ್ಷೆ. ಹೀಗೆ ಇವು ದ್ವಂದ್ವಗಳು ಏನದಾವ ಅಂತ ಕೇಳಿದ್ರೆ ಮನುಷ್ಯನಿಗೆ ನಿಷ್ಪಕ್ಷವಾಗಿ ಇರಲಿಕ್ಕೆ ಕೊಡಂಗಿಲ್ಲ. ಅವನು ನಿಷ್ಪಕ್ಷವಾಗಿರೋಕ್ಕೆ ಎಕಡ್ರೆ ಒತ್ತಾಟಿರ್ತಾನೆ. ನೀ ರಾಜಕಾರಣ ಮಾಡ್ತಿ ಅಂದರೆ ಯಾವುದೇ ಒಂದು ಪಾರ್ಟಿ ಸೇರಬೇಕೆ, ಇಲ್ಲಾಂದ್ರೆ ಸೇರೇ ಮಾಡ್ತಾನೆ. ಹಾಗೆ ಇಲ್ಲಿ ಅಂತಾರೆ ಅವರು, ನೀನು ಸುಖವಾಗಿ ಇರಬೇಕಾಗಿತ್ತು ಅಂದರೆ ಈ ಸಮಸ್ತ ದ್ವಂದ್ವಗಳಿಗೆ ಕಾರಣ ಏನಂದ್ರೆ ಕರ್ಮವೇ ಕಾರಣ.
ಮಾಡ್ತೇನಲ್ಲ, ಮಾಡೇ ಮಾನ, ಮಾಡೇ ಅಪಮಾನ, ಮಾಡೇ ಲಾಭ, ಮಾಡೇ ಹಾನಿ, ಮಾಡೇ ಸುಖ, ಮಾಡೇ ದುಃಖ, ಇವೇನು ದ್ವಂದ್ವಗಳವೆಲ್ಲ ಇದು ಸಕಲವು ಕೂಡ ಅದು ಶಾರೀರಿಕ, ಮಾನಸಿಕ, ವಾಚಿಕ ಕರ್ಮಗಳೇ ಇವನಿಗೆ ಕಾರಣ. ಏನು ಮಾತಾಡೋಕ್ಕೆ ಬರ್ತಾಯಿಲ್ಲ ನಿನಗೆ? ಮಾಡಿ ಭಾಳ ಚಂದ ಮಾತಾಡೋದು, ಚಂದ ಕೊಂಡ್ರಾಗ ಬರ್ತಾಯಿಲ್ಲ ನಿಂಗೆ. ಹೆಂಗೆ ಕೊಂಡಿರ್ತಿ? ಚಂದ ಕೊಂಡ್ರು ಕರ್ಮದ. ಹಂಗ್ಯಾಕೆ ವಿಚಾರ ಮಾಡ್ತೀರಿ? ಚಲೋ ವಿಚಾರ ಮಾಡೋದು ಮನುಷ್ಯ. ಹೀಗೆ ಇವು ದ್ವಂದ್ವಗಳು ಏನದ ಮನುಷ್ಯನನ್ನು ಪಾಪಿ, ಪುಣ್ಯಾತ್ಮ, ಸುಖಿ, ದುಃಖಿ ಮಾಡ್ತಾವೆ. ಅದಕ್ಕೆ ಈ ದ್ವಂದ್ವಗಳನ್ನು ದಾಟುವುದ ಹೇಳಿದ್ರು ಅವರು. ಅವು ಯಾವ್ಯಾವ ದ್ವಂದ್ವ ಅದೇ ಹೇಳ್ತಾರೆ. ಸುಹೃನ್ ಮಿತ್ರ ಉದಾಸೀನೋ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಸ್ವಪಿ ಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ. ಯೋಗಿಯಾಗಬೇಕವನಿಗೆ ಇವನಿಗೆ ವಿಶೇಷವಾಗಿ, ಹೆಚ್ಚಾಗಿ, ಅಧಿಕವಾಗಿ ಇವನಿಗೆ ಮಾಡಲೇಬೇಕಾದದ್ದಾಗಿ ಏನದ ಇವು ದ್ವಂದ್ವಗಳನ್ನು ದಾಟಬೇಕು ಮನುಷ್ಯ. ಎಲ್ಲಿ ಸಿಗಬಾರ್ದು, ಎಲ್ಲಿ ಸಿಗಬಾರ್ದು ಅಂದ್ರೂ ಸಮತ್ವ ಬರ್ತದೆ. ಸಮತ್ವ ಅಂದ್ರೇನು? ಎರಡೂ ಇರಬೇಕಲ್ರಿ. ಯಾರೋ ಹೇಳಿದ್ರಂತ ಬರ್ದಾರ ಸ್ವಾಮಿಗಳು, ಏನಪ್ಪ ಸಂಸಾರದಾಗ ನಾನು ನೀನು ಜೋಡಿ, ಜೀವನ ಎತ್ತಿನ ಗಾಡಿ ಅಂತಾರಲ್ಲ, ಗಂಡ ಹೆಂಡ್ತಿಯಲ್ಲ ಜೋಡಿ ಇರ್ಬೇಕು. ಸ್ವಾಮಿಗಳು ಹೇಳಿದ್ರಂತ ಹಂಗೆ ಮಾಡಬೇಡ್ರಿ, ತಂಗಿಯನ್ನು ಜಗಳ ತೆಗಿಬೇಡ, ಸಾಮಾನ್ಯ ಸಂಸಾರ ಜೋಡಿ ಇದ್ದರೆ ನಡೀತದೆ. ಹೌದ್ರಿ ಸ್ವಾಮಿ, ಜೋಡಿ ಇದ್ದರೆ ನಡೀತದೆ. ಎರಡು ಗಾಲಿ ಇದ್ದಂಗೆ ಇರ್ತದೆ, ಗಾಲಿ ಬೇಕೆ. ಒಂದು ಟ್ಯಾಕ್ಟ್ರ್ ಗಾಲಿ, ಒಂದು ಮೋಟ್ರ್ ಸೈಕಲ್ ಗಾಲಿ ಇರ್ತದೆ, ಹೆಂಗೆ ನಡೀತದೆ ರೀ? ಎರಡು ಗಾಲಿನೇ ಅದ, ಅದು ಟ್ಯಾಕ್ಟರ್ ಅದ, ಇದು ಮೋಟ್ರ್ ಸೈಕಲ್ ಗಾಲಿ. ಹೆಂಗೆ ನಡೀತದೆ? ಉಲ್ಟಿಯಾಗಿ ಬೀಳ್ತದೆ. ಹಾಗೆ ಸಮ ಇರ್ಬೇಕು. ಅದಕ್ಕೆ ಸಮ ಇಲ್ಲ ಅಂದರೆ ಏನಾಕದಕ್ಕೆ? ಅದು ಗಾಲಿದ ಖರೆ ಸಮ ಇಲ್ಲ. ಮನುಷ್ಯ ಅದನ್ನು ವಿಚಾರ ಮಾಡ್ತಾನೆ, ಸಮ ಇಲ್ಲ. ಯಾಕಡ್ರೆ ಅಂಟ್ಕೋತಾನ, ದ್ವೇಷಕ್ಕರೆ, ರಾಗಕ್ಕರೆ, ಮಾನಕ್ಕರೆ, ಅಪಮಾನಕ್ಕರೆ, ಸುಖಕ್ಕರೆ, ಹೀಗಿರ್ತದೆ ಸಮತ್ವ. ಅದಕ್ಕೆ ಸಮತ್ವಂ ಯೋಗ ಮುಚ್ಚತೆ, ಸಮತ್ವ ಯೋಗದ. ಅದಕ್ಕಂದ್ರೆ ಅವರು ಸುಹೃತ್. ಸುಹೃತ್ ಅಂತ ಯಾರಿಗಂತಾರೆ ಅಂತ ಕೇಳಿದ್ರೆ, ಆ ಮನುಷ್ಯನೇನಪ್ಪ ಅಂತ ಕೇಳಿದರೆ, ಅವರು ಶಾಸ್ತ್ರದಾಗ ಸುಹೃತ್ ಅಂತಂದ್ರೆ ಅತ್ಯಂತ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ವ್ಯಕ್ತಿ. ಹೃತ್ ಅಂದ್ರೆ ಹೃದಯ, ಸು ಅಂದ್ರೆ ಒಳ್ಳೆ, ಅಂದರೆ ನಿಷ್ಕಪಟ ಮನಸ್ಸು ಉಳ್ಳವರು ಅಂಥವ್ರು ಅದರ. ಅವರ ಜೊತೆಗೆ ಮಿತ್ರ. ಮಿತ್ರ ಅಂತ ಯಾರಿಗೆ ಅಂತಾರೆ ಅಂತ ಕೇಳಿದರೆ, ಸುಹೃತ್ ಅಂದ್ರೆ ಪ್ರತ್ಯುಪಕಾರದ ಅಪೇಕ್ಷೆಯನ್ನು ಮಾಡದೆ ಯಾರು ಕಲ್ಯಾಣ ಮಾಡ್ತಾರೆ ಅವ್ರಿಗೆ ಸುಹೃತ್ ಅಂತೇಳಿ. ಅವ್ರೇನು ಅಪೇಕ್ಷೆ ಮಾಡೋಂಗಿಲ್ಲ, ಅವ್ರಿಗೆ ಸುಹೃತ್ ಅಂತಾರೆ. ಇನ್ನು ಶಾಸ್ತ್ರ ಏನಪ್ಪ ಅಂದ್ರೆ, ಏನಪ್ಪ ಅಂತ ಕೇಳಿದ್ರೆ, ಸುಷ್ಟು ಅಂತಃಕರಣ ಹೃದಯಂ ಯಶ ಸಹ ಸುಹೃತ್. ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ಇನ್ನು ಉಪಕಾರ ಮಾಡೋ ಮಿತ್ರ ಅಂದರೆ ಮಿತ್ರ. ಅದಕ್ಕೆ ಪಂಚತಂತ್ರದೊಳಗೆ ಮಿತ್ರ ಲಾಭ ಅಂತ ಒಂದು ಪ್ರಕರಣನೇ ಅದ. ದೊಡ್ಡದು. ಮಿತ್ರ ಯಾರಿಗೆ ಹೆಂಗೆ ಆಗ್ತಾರೆ, ಹೆಂಗಿರ್ತಾನೆ, ಹೆಂಗೆ ಮಾಡ್ತಾರೆ ಅನ್ನೋದು ಭಾಳ ದೊಡ್ಡವಾದ. ಸುಹೃತ್ ಅಂದರೆ ಯಾರದನ್ನು ಕೆಟ್ಟನ್ನು ಏನೂ ಬಯಸಂಗಿಲ್ಲ ಮನುಷ್ಯ. ಅದಕ್ಕೇನಪ್ಪ ಅಂತ ಕೇಳಿದ್ರೆ, ಸುಹೃತ್ ಅಂತಂದ್ರೆ ಏನಪ್ಪ ಅಂತ, ಅಂತಃಕರಣ ಹೃದಯ ಯಶ ಸುಷ್ಟು ಸಹ ಹೃದಯ. ಯಾರ ಅಂತಃಕರಣ ಏನಿಲ್ಲ, ನಿಸ್ತರಂಗ ಜಲಾಂಬುದಿ ಅಂತಾರಲ್ಲ, ಹಂಗೆ ಯಾರ ಅಂತಃಕರಣ ಅದ ಅವ್ರಿಗೆ ಸುಹೃತ್ ಅಂತ. ಇನ್ನು ಮಿತ್ರ ಅಂತ ಯಾರಿಗೆ ಅಂತ ಹೇಳಿದ್ರೆ, ಪ್ರತ್ಯುಪಕಾರ ಅನಪೇಕ್ಷೆಯ ಏನಪ್ಪ ಅಂತ ಉಪಕಾರಕರ್ತ ಮಿತ್ರ. ಪ್ರತಿ ಉಪಕಾರದ ಅಪೇಕ್ಷೆಯನ್ನು ಮಾಡದೆ, ಅದಲ್ಲರಿ
ಉಪಕಾರ ಮಾಡೋರು ಅವ್ರಿಗೆ ಮಿತ್ರ ಅಂತಾರೆ. ಇಮದಿ ಸ್ನೇಹನೇ ಅಂತ ಧಾತು ಅದು. ಅಲ್ಲಿ ಅಷ್ಟು ಸ್ನೇಹ ಇರ್ತದೆ ಚಿಕಟಪಟ್ಟಿ ಇದ್ದಾಗ. ಅದಕ್ಕಂತಾರಪ್ಪ ಅಂದಕ್ಕೆ ಪ್ರತ್ಯುಪಕಾರ ಅಪೇಕ್ಷೆ ಇಲ್ಲದೆ ಯಾರು ಮಾಡ್ತಾರೆ ಅವರಿಗೆ ಮಿತ್ರ ಅಂತ. ಇನ್ನು ಉದಾಸೀನ ಅಂತ ಯಾರಿಗಂತಾರೆ ಅಂತ ಕೇಳಿದ್ರೆ ವಿವಾದಮಾನಯೋ ಉಭಯೋರಪಿ ಉಪೇಕ್ಷಕ. ಎರಡು ಅದಾವಲ್ರಿ, ಅವ್ರು ಚಲೋ ಅಂತಾರೆ, ಭಾಳ ಚಲೋ ಅಂತಂದ್ರೆ ಮನುಷ್ಯ ಚಲೋ ಇಲ್ಲ ಅಂತಾರೆ. ಚಲೋನೂ ಇಲ್ಲ ಕೆಟ್ಟೂ ಎರಡೂ ಇಲ್ಲ. ನಮಗೇನು ಸಂಬಂಧ ರೀ ಅವ್ರು ಚಲೋ ಕೆಟ್ಟ, ಯಾರಿಗೆ ಚಲೋ ಇರಬೇಕು ಯಾರಿಗೆ ಕೆಟ್ಟ ನಮಗೇನು ರೀ. ಇರೋದೇ ಎರಡೇ ಪಕ್ಷ, ಒಳ್ಳೆಯದು ಕೆಟ್ಟದ್ದು. ಅವೆರಡರಲ್ಲಿ ಅನಪೇಕ್ಷ. ಇವರಿಂದ ನನಗೆ ಲಾಭ ಆಗಲಿ ಅಂತ ಇಲ್ಲ, ಇವ್ರಿಗೆ ಕೆಟ್ಟ ಆಗಲಿ ಅಂತಲ್ಲ. ಇವೆರಡೂ ಬಿಟ್ಟು ಏನಿರ್ತಾರಲ್ಲ ಅವರಿಗೆ ಅಂತಾರೆ ಉದಾಸೀನ ಅಂತಾರೆ. ಉದಾಸೀನ ಅಂತ ಸುಳೂನ್ ಮಿತ್ರ ಉದಾಸೀನ. ಮಧ್ಯಸ್ಥಕ್ಕೆ ಬರೀತಾರೆ ಅವರು. ಕರ್ತವ್ಯೇ ಉಪಕಾರೇ ಅಪಕಾರೇ ಚ ಯಹ ಉದಾಸೇ ಸ್ತಃ ಉದಾಸೀನ. ನಮ್ಮ ಸ್ವಭಾವ ಏನಿದೆ, ಯಾರು ನಮಗೆ ಮಾಡಿದ್ರು ಉಪಕಾರ ಮಾಡಿದ್ರು ಅಂದ್ರೆ ಪ್ರೀತಿ ಬೆಳೀತದೆ, ಅಪಕಾರ ಮಾಡೋದು ದ್ವೇಷ ಬೆಳೀತದೆ. ಉಪಕಾರ ಮಾಡಿದವರಲ್ಲಿಯೂ ಅಪಕಾರ ಮಾಡಿದವರಲ್ಲಿಯೂ ಪ್ರೀತಿಯೂ ಇಲ್ಲ, ದ್ವೇಷ. ಇವ್ರಿಗೇನಂತಾರೆ ಉದಾಸೀನ ಅಂತಾರೆ. ಹಾಗೆ ಏನಿಲ್ಲ, ಭಾಳ ವಿಚಾರ ಮಾಡೋಂಗಿಲ್ಲ ಅದ್ರ ಬಗ್ಗೆ. ಪ್ರೀತಿ ಮಾಡೋರು ಮಾಡಬೇಕು, ಅವ್ರು ಚಲೋ ಅನಿಸಿ ಮಾಡ್ತಾರೆ, ದ್ವೇಷ ಅವ್ರಿಗೆ ಕೆಟ್ಟ ಅನಿಸಿ ಮಾಡ್ತಾರೆ. ಅದಕ್ಕೇನು ವಿಚಾರ ಮಾಡೋದು, ಅದೇನು ವಿಚಾರ ಮಾಡೋಂಗಿಲ್ಲ. ಸಿದ್ದಾರ್ಡು ಬೆಂಕಿ ಮೇಲೆ ಇಟ್ಟರು ಅಟೆ, ಸೇರಿದ ಕುಣಿಸಿದ್ರು ಅಟೆ, ಎರಡಕ್ಕೂ ಉದಾಸೀನ. ಅಂದರೆ ಏನು ವಿಚಾರ ಮಾಡಿ. ಅದಕ್ಕೆ ಹೇಳ್ತಾರೆ ಅವ್ರು ಏನಪ್ಪ ಅದಕ್ಕೆ, ಯಾರು ಉಪಕಾರ ಮಾಡ್ತಾರೆ ಅಪಕಾರ ಮಾಡ್ತಾರೆ ಉದಾಸ್ತೆ ಅವರು ಉದಾಸ ಆಗಿರ್ತಾರೆ. ಅಂದ್ರೆ ಉದಾಸ ಅಂದರೆ ಏನು, ಪ್ರಯೋಜನವನ್ನೇ ವಿಚಾರ ಮಾಡೋಂಗಿಲ್ಲ. ಅದು ಪ್ರಯೋಜನ ಇಲ್ಲ ಅದಕ್ಕೆ. ಎಲ್ಲಿ ಪ್ರಯೋಜನ ಅಂತ ಆಗ್ತದೆ ಅಲ್ಲಿ ಕರ್ತೃತ್ವ ಬುದ್ಧಿ ಬರ್ತದೆ. ಅವ್ರ ಪ್ರಯೋಜನ ಇಲ್ಲ. ಅವ್ರು ಏನು ಇದನ್ನ ಕೆಟ್ಟ ಮಾಡ್ಯಾನ ದುಃಖ ಇಲ್ಲ ಅವರು ಇರ್ತಾರೆ. ಉದಾಸ ಮನುಷ್ಯ ಇರ್ತಾರೆ. ಅದಕ್ಕೇನಪ್ಪ ಉದಾಸ. ಅವೆರಡರಲ್ಲಿ ಏನಪ್ಪ ಅಂದ್ರೆ ಇರ್ತಾರೆ. ಅದಕ್ಕೆ ಮಧ್ಯಸ್ಥ ಅಂತಾರೆ. ಕರ್ತವ್ಯ ಉಭಯಮಪಿ ಸ ಮಧ್ಯಮ. ಮಧ್ಯಮ ಅಂತ ಯಾರಿಗೇನಬೇಕು, ಇಬ್ಬರಲ್ಲಿಯೂ ವಿಷ ಕೊಟ್ಟಾಗೇನು ಕಲ್ಯಾಣ ಆಗಲಿ ಅಂದರು. ಸಿದ್ಧಾರ್ಥ ವಿಷ ಕೊಟ್ಟಾಕೇನು ಕಲ್ಯಾಣ ಆಗಲಿ ಅಂದರು. ಈಗ ರಾಜರು ತಂದು ಕೊಟ್ಟರು, ಅವ್ರಿಗೆ ಕಲ್ಯಾಣ ಆಗಲಿ ಅಂದರು. ಎರಡೂ ಕಡೆ ಎಗಡೆ ಸರಿದಿಲ್ಲ, ನಡ್ಬರ್ಕ್ ನಿಂತವರು. ಅವ ಯಾವುದೂ ಇಲ್ಲ, ಹಂಗೆ ಸುಮ್ಮನೆ ಕೊಡ್ತಾನೆ. ಒಳ್ಳೆಯವರು ಅಷ್ಟೇ, ಚಲೋವರು ಅಷ್ಟೇ. ಇವನಿಗೆ ಏನಂತಾರೆ ಮಧ್ಯಮ ಅಂತ. ಆ ಮನುಷ್ಯನಿಗೆ ಮಧ್ಯಮ ಅಂದರೆ ಏನು ರೀ, ಉಪಕಾರ ಮಾಡಿದವರಲ್ಲಿಯೂ ಅಪಕಾರ ಮಾಡಿದವರಲ್ಲಿಯೂ ಉಪಕಾರ ಮಾಡಿಯೂ ಅಪಕಾರ ಮಾಡೋಂಗಿಲ್ಲ. ಅಂಥವು ಇಬ್ಬರಲ್ಲಿ ಏನಪ್ಪ ಅಂತ ಕೇಳಿದರೆ, ಇವ್ರು ಒಳ್ಳೆಯವರು ಇವ್ರು ಕೆಟ್ಟರು ಅಂತ ಏನೂ ಮಾಡೋಂಗಿಲ್ಲ. ನಿಂತ ಅವು ಏನು ಕೆಲಸಕ್ಕೆ ಬರೋಂಗಿಲ್ಲ ರೀ. ಈ ಒಂದು ಓಟ್ ಹಾಕೋದ್ರಾಗ ಕೆಲವೊಂದು ತಪ್ಪು ಓಟ್ ಆಗ್ತದೆ ನೋಡಿರಿ, ಕೆಟ್ಟ ಓಟ. ಅವು ಪಾಸು ಮಾಡೋಂಗಿಲ್ಲ, ಫೇಲು ಮಾಡೋಂಗಿಲ್ಲ ಅವನಿಗೆ. ಅವೇನು ಓಟ್ ಕೆಲಸ ಇಲ್ಲ, ತಪ್ಪು ಹಾಕ್ತಾರೆ ನೋಡಿರಿ. ಈಗ ಅಕಸ್ಮಾತ್ ಹಾಕುವಾಗ 2 ಚಿನ್ನದ ಮೇಲೆ ಒಮ್ಮೆ ಹಾಕ್ತಂದ್ರೆ ನಡವರ್ಗೆ ಒದ್ದಕ್ಕೆ ಹಾಕಂತಾರೆ ಅವರು. ಅದಲ್ಲ ಯಾವ ಗೆದ್ದೀತಾನೆ. ನೀ ಕಮ್ಯುನಿಸ್ಟ್ಗೆ ಹಾಕು, ಕಾಂಗ್ರೆಸ್ಗೆ ಹಾಕು, ನೀವು ಎರಡಕ್ಕೂ ನಡ್ಬೇಕು ಹಾಕಿದೆ ಅಂದ್ರೆ ಓಟ್ ಕೆಡ್ತದೆ. ಯಾರಿಗೆಲ್ಲ ಬಿ ಜೆ ಪಿನೂ ಬರೋಂಗಿಲ್ಲ, ಕಾಂಗ್ರೆಸ್ ಬರೋಂಗಿಲ್ಲ. ಇವ ಹಿಂಗಿರ್ತಾನೆ ಕೆಟ್ಟ ಹೊಡೆದವನು. ಇವ ಏನಪ್ಪ ಅದಕ್ಕೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಹಾಕಿಲ್ಲ ಅಂತಲ್ಲ, ಹಾಕ್ಯಾನ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಓಟಲ್ಲಿ ಬಿಟ್ಟಿಲ್ಲ, ಹಾಕ್ಯಾನ ಯಾರಿಗೆ. ಹಂಗೆ ತತ್ವಜ್ಞಾನಿ ಹೆಂಗಿರ್ತಾನಂದ್ರೆ ಚಲೋನೂ ಇಲ್ಲ ಕೆಟ್ಟನೂ ಇಲ್ಲ, ಮಧ್ಯಸ್ಥ ಇರ್ತಾನೆ. ಈ ಎರಡರ ನಡ್ಬೇಕು ಓಟ್ ಹಾಕ ಓದ್ತದ್ರೆ ಆ ಕಡೆ ಹೋಗ್ತದೆ, ಓಟ್ ಆ ಕಡೆ ಹೋಗಿಲ್ಲ. ಹಾಗೆ ಮಧ್ಯಸ್ಥ ಅಪ್ಪ ಅಂದ್ರೆ
ಅಪಕಾರಿಗಳಲ್ಲಿ ಉಪಕಾರಿಗಳಲ್ಲಿ, ಅಪಕಾರಿಯಲ್ಲಿ ದ್ವೇಷ, ಉಪಕಾರಿಯಲ್ಲಿ ಸ್ನೇಹ, ಇವೆರಡೂ ಅವನಲ್ಲಿ ಇಲ್ಲವನಿಗೇನಂತಾರೆ ಮಧ್ಯಸ್ಥ ಅಂತ. ಆಗಂಗಿಲ್ಲ ಅಂತಲ್ಲ, ಆಗ್ಯಾವ ಅವನಿಗೆ ಆಗಿಲ್ಲ ಅಂತಲ್ಲ, ಆಗ್ಯಾವ ಅವನಿಗೆ. ಅಜ್ಞಾನಿ ಮನುಷ್ಯ, ಅಯೋಗ್ಯ ಮನುಷ್ಯ, ಆಮೇಲೆ ಅಸಮಾಹಿತ ಮನುಷ್ಯ, ಅದ್ರ ಅಂಟ್ಕೋತಾನ ನಾವು. ಚಲೋ ಮಾಡಿದ್ರೆ ಚಲೋ ಅಂತಾನೆ, ಮಾನ್ ಮಾಡಿದ್ರೆ ಮಾನ್ ಅಂತಾನೆ, ಅಪ್ಪ ಅಪ್ಪ. ಇವ ಹಂಗಲ್ಲ, ಅವನಿಗೆ ಎರಡೂ ಆಗ್ಯಾವ. ಅವನಿಗೆ ದ್ವೇಷನೂ ಮಾಡ್ಯಾರ, ರಾಗನೂ ಮಾಡ್ಯಾರ, ಪ್ರೀತಿನೂ ಮಾಡಿ, ಎಲ್ಲನೂ ಮಾಡ್ಯಾರ. ಅವ ಮಧ್ಯಮ ಅದಾನ. ಹಂಗೆ ಮಧ್ಯಸ್ಥ ಅಂದ್ರೇನು? ಅವು ಎರಡನೇಕ ಅಂತ ಕೇಳಿದರೆ ಅವ ಹಚ್ಕೊಳ್ಳಂಗಿಲ್ಲ, ಮಧ್ಯಸ್ಥ. ಇನ್ನು ದ್ವೇಷ ಅಂತಾರೆ ಅವರು. ಮನುಷ್ಯ ಏನಪ್ಪ ಅಂತ ಕೇಳಿದರೆ ಬಹಳ ಜನ ಏನಪ್ಪ ಅಂದ್ರೆ ದ್ವೇಷ ಪ್ರವೃತ್ತಿ ಅಂದ್ರೇನು? ಹಾನಿ ಸಂಕಲ್ಪ್ಯ ಪ್ರತಿಕಾರ ವೃತ್ತಿ ದ್ವೇಷ. ನನಗೆ ಕೆಟ್ಟ ಆಗ್ತದಂತ ಅನಿಸಿ, ಆಗ್ತದೋ ಇಲ್ಲೋ ಹೌದಲ್ಲ, ಅದೇ ಆ ವ್ಯವಹಾರದಿಂದ, ಆ ಮನುಷ್ಯನಿಂದ, ಆ ಪ್ರಾಣಿಯಿಂದ ನನಗೆ ಕೆಟ್ಟ ಆಗ್ತದೆ, ಹಾನಿ ಆಗ್ತದೆ ಅನ್ನತಕ್ಕಂಥದ್ದು ಏನಪ್ಪ ಅಂತ ಕೇಳಿ ಸಂಕಲ್ಪ ಏನು ಬರ್ತದೆ, ತಿಳುವಳಿಕೆ ಬರ್ತಾಯಿಲ್ಲ, ಅವಾಗ ದ್ವೇಷ ಚಾಲು ಮಾಡ್ತದೆ. ಇನ್ನೊಂದು ದ್ವಿತೀಯಾದ್ವೈ ಭಯಂ ಭವತಿ. ಎಲ್ಲಿ ಎಲ್ಲ ಕಡೆ ತನ್ನನ್ನು ನೋಡುವುದಿಲ್ಲ ಅಲ್ಲಿ ಭಯ ಬರ್ತದೆ, ಸ್ವಾಭಾವಿಕ ಭಯ ಬರ್ತದೆ. ದ್ವಿತೀಯಾದ್ವೈ ಭಯಂ ಭವತಿ. ಅದಕ್ಕಂತಾರೆ ಅವರು ಶಾಸ್ತ್ರದೊಳಗೆ ಅಲ್ಲಿ ದ್ವೇಷ ಚಾಲು ಆಗ್ತದೆ. ಆಮೇಲೆ ಏನಪ್ಪ ಅಂದ್ರೆ ಬಂಧುಷು ನೋಡ್ರಿ, ದ್ವೇಷ ಬಂಧು, ಆಮೇಲೆ ಸುಹೃನ್ನ ಮಿತ್ರ, ಇವು ದ್ವಂದ್ವ ಅದಾವೆ. ಈ ದ್ವಂದ್ವಗಳಿಂದ ಮನುಷ್ಯ ದಾಟೋದು ಬಹಳ ಕಠಿಣ ಅದ. ಹೇಳ್ರಿ, ನಮ್ಗೆ ಬಂದಿರ್ತಾರೆ, ಹೇಳ್ರಿ ಚಲೋ ಅನ್ನೋ ಕೆಟ್ಟ, ನಿಮಗೆ ಮಜಬೂರು ಮಾಡ್ತಾರೆ ಅವರು. ಹೇಳ್ರಿ ಚಲೋನೇ ಕೆಟ್ಟ. ನೀ ಎದಕ್ಕರೆ ಒಂದು ಸೇರಿದಿ ಅಂತಂದರೆ ಶುರುವಾಗ್ತ. ನೀನು ಬಿ ಜೆ ಪಿನೇ ಕಾಂಗ್ರೆಸ್ ಅಂದರೆ ಬಿ ಜೆ ಪಿಯವರು, ಬಿ ಜೆ ಪಿ ಅಂದರೆ ಕಾಂಗ್ರೆಸ್ದವರು. ಸಮಬುದ್ಧಿ ವಿಶೇಷತೆ ಇವೆರಡರಲ್ಲಿ ಸಮ. ಯಾರ್ಯಾಕೆ ಬರಲ್ರಿ, ಯಾರು ಬಂದ್ರೆ ನಮಗೇನು ರೀ ಅಂತಾರಲ್ಲ ಅವ್ರ ಮಂದಿ. ತಿಳಿದಲ್ಲಿ ಹಾಕೋದು ಅವರು ಇವರು ಇಲ್ಲ, ನಮಗೇನು ಯಾರು ಬಂದಾರ ಏನು, ನಾವು ಹಿಂಗೆ ಇರ್ತೇವೆ. ಬಂದವ್ರಿಗೆ ಶಾಣೆ ಸೌಕರ್ ಆಗ್ತಾರೆ, ಶಾಣೆ ಆಗ್ತಾರೆ, ನಾವು ಹಿಂಗೆ ಇರ್ತೇವೆ, ನಾವಿರೋದು ಹಿಂಗೆ. ಅದಕ್ಕಂತ ನಾವು ಇಲ್ಲಿ ಸಮಬುದ್ಧಿ ವಿಶಿಷ್ಟತೆ. ಆ ಪಾರ್ಟಿ ಈ ಪಾರ್ಟಿ, ಆ ಸುಖ ಇದು ದುಃಖ, ಇದು ಮಾನ ಇದು ಅಪಮಾನ, ಇವೆರಡರಲ್ಲಿ ನನಗೆ ಹಿತವೂ ಅಹಿತವೂ ಆಗುತ್ತದೆ ಬಿಡೋದಕ್ಕೆ ಸಮಬುದ್ಧಿ ಅಂತ. ನೇ ಅದಕ್ಕೆ ಮಾರ್ಕ್ ಹಾಕಬೇಡ. ಇದು ಹಿತವೂ ಇಲ್ಲ, ಇದು ಅಹಿತವೂ ಇಲ್ಲ. ಇವೆರಡು ದುಃಖ, ಹಿತ ಆದರೂ ದುಃಖ ಕೊಡುತ್ತದೆ, ಅಹಿತ ಆದರೂ ದುಃಖ ಕೊಡುತ್ತದೆ. ಅಹಿತ ಬರಬಾರ್ದಂತೆ, ಹಿತ ಹೋಗಬಾರ್ದಂತೆ. ಹಿಂಗೆ ಮನುಷ್ಯ ಹಿತ ಆದದ್ದು ಹೋಗಬಾರ್ದಂತೆ, ಕಾಯ್ತಿ ಹೋಗಬಾರ್ದಂತ ಕಾಯ್ತಿ, ಅದು ಬರಬಾರ್ದಂತ ಕಾಯ್ತಿ. ಕಾಯೋದೇನು ಬಂದುಬಿಟ್ಟಿಲ್ಲ, ಎರಡು ಕಾಯೋದೇನು ಬಂದುಬಿಟ್ಟಿಲ್ಲ. ಅಹಿತ ಬರಬಾರ್ದು, ಹಿತ ಹೋಗಬಾರ್ದು. ಇದೇ ದ್ವಂದ್ವ. ಮಾನ ಬರಬೇಕು, ಅಪಮಾನ ಬರಬಾರ್ದು. ಸುಖ ಬರಬೇಕು, ದುಃಖ ಬರಬಾರ್ದು. ಈ ದ್ವಂದ್ವಗಳಿಂದ ಹೊರಗೆ ಹೋಗೋದು ಬಹಳ ಕಠಿಣ. ಎರಡರದಾಗೆಲ್ಲ ಸಿಗ್ತಾನೆ ಅವ. ಅಲ್ಲ ಅಂದ್ರೆ ಹೌದು ಅಂದಂಗೆ, ಹೌದಿ ಅಂದ್ರೆ ಅಲ್ಲ ಅಂದಂಗೆ. ಎರಡದಾಗ ಒಂದು ಅದೇ ಅದದು. ನೀ ಹೌದು ಅಂದೆ, ಉಳ್ಕಿದ ಅಲ್ಲ ಅಂದ ನಂಗೆ. ಅಲ್ಲ ಅಂದು ಅದಕ್ಕೆ ಹೌದೈತಿ. ಇದು ಅಲ್ರಿ ಅಂತ ಯಾವುದು ಹೌದಪ್ಪ, ಇದು ಹೌದು ಯಾವುದು ಅಲ್ಲಪ್ಪ, ಇದು ಬೇಕು ಯಾವುದು ಬೇಡಪ್ಪ. ಅರೆ ಅದು ಜೋಡಿನೇ ಅದಾವರು. ಕನ್ನಡಿ ಹಿಂದೆ ಮುಂದೆ ಇದ್ದಂಗೆ ಅದಾವ. ಸುಖ ದುಃಖ, ಮಾನ ಅಪಮಾನ, ಬೇಕು ಬೇಡ ಇವೆಲ್ಲ ಅದಾವ. ಇವುಗಳಿಂದ ಹೊರಗೆ ಹೋಗೋದು ಅರ್ಜುನ ಅಷ್ಟು ಸರಳ ಅಲ್ಲ. ಯಾವಾದರೆ ಒಲ್ಲೆ ಅಂದೆ ಅಂದ್ರೆ ಯಾವಾದರೆ ಬೇಕಂತಿ, ಇದು ನಿರ್ಣಯ.
ಯಾವಾಗಾರ ಬೇಕಂತ ಅಂದರೆ ಎಷ್ಟು ಮಜಾ ಅದ ನೋಡ್ರಿ. ಒಲ್ಲ ಅನ್ನೋದು ಒಂದದ, ಬೇಕು ಅನ್ನೋದು ಭಾಳ ಅದ. ಬೇಕು ಅನ್ನೋದು ಒಂದು ಇರ್ತದೆ, ಬ್ಯಾಡ ಅನ್ನೋದು ಭಾಳ ಇರ್ತವೆ. ಹೌದಾ? ನಾನು ಕಾಂಗ್ರೆಸ್ ಪಾರ್ಟಿ ಬೇಕಂದ್ರೆ ಉಳ್ಕೆ ಪಾರ್ಟಿ ಬೇಡ ನಂಗಾಯ್ತಲ್ಲ. ಉಳ್ಕೆ 10 ಪಾರ್ಟಿ 20 ಪಾರ್ಟಿ ಅದಾವೆ. ಅದು ಹಾಗೆ ಆದರೆ ಅವು ಜೋಡಿನೇ ಅದಾವೆ. ಒಂದು ಒಲ್ಲ ಅಂದೆ ಅಂದ್ರೆ ಎಷ್ಟೋ ಬ್ಯಾಡ ಅಂತಿ. ಬೇಕು ಅನ್ನೋದು ಒಂದು, ಬ್ಯಾಡ ಅನ್ನೋದು ಭಾಳ. ಬ್ಯಾಡ ಅನ್ನೋದು ಒಂದು, ಬೇಕು ಅನ್ನೋದು ಬಹಳ. ಹಾಗಾದ್ರೆ ಎಲ್ಲರೇ ಸಿಗ್ತೀನಿ. ಬ್ಯಾಡ ಅಂದ್ರೂ ಸಿಗ್ತಿ, ಬೇಕಂದ್ರೂ ಸಿಗ್ತಿ. ಮಾನ ಅಂದ್ರೂ ಸಿಕ್ಕೊಂಬಿಡ್ತಿ, ಅಪಮಾನ ಅಂದ್ರೂ ಸಿಕ್ಕೊಂಬಿಡ್ತಿ. ದುಃಖ ಬೇಡ ಅಂದರೂ ಸಿಕ್ಕೊಂಬಿಡ್ತಿ, ಸುಖ ಬೇಕಂದ್ರೂ. ಇವು ದ್ವಂದ್ವ ಅದ ನೋಡಪ್ಪ. ಪರಮಾತ್ಮ ಅದ ಅಂತಾನೆ ಇವೆಲ್ಲನೂ ಬಿಡಬೇಕು. ಎಲ್ಲರೂ ಏನು ಮಾಡಬೇಕು? ಸುಖನೂ ಅಟ್ಟೆ, ದುಃಖನೂ ಅಟ್ಟೆ. ಆ ಪಾರ್ಟಿನೂ ಅಟ್ಟೆ, ಈ ಪಾರ್ಟಿನೂ ಅಟ್ಟೆ. ನಮ್ಗೆ ಯಾರೇನು ಮಾಡೋಂಗಿಲ್ಲ. ಎಲ್ಲ ಪಾರ್ಟಿ ಹಂಗೆ ಅದಾವೆ. ಹೆಂಗದ ನೋಡ್ರಿ ಸುಖ ಅದ. ಸುಖ ಮಾಪದಿತಂ ಸೇವೇತ. ಸುಖ ಬಂತು ಅಂದ್ರೆ ಸನ್ಮಾನ ಮಾಡ್ತೀವಿ, ದುಃಖ ಬಂತು ಅಂದ್ರೆ ಅದಕ್ಕೂ ಸನ್ಮಾನ ಮಾಡ್ತೀವಿ. ಯಾಕೆ? ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ. ಚಕ್ರಾರ ಪಂಕ್ತಿರುವ ಗಚ್ಚತಿ ಭಾಗ್ಯ ಪಂಕ್ತಿ. ಇವು ಹಂಗೆ ತಿರುಗುತ್ತವೆ. ಚಲ್ತಿ ಕಾ ನಾಮ್ ಗಾಡಿ ಅಂತಾರೆ. ಗಾಡಿ ಚಲ್ತಿ ಕಾ ನಾಮ್ ಗಾಡಿ. ನಡೀತಾ ಇದ್ರೆ ಗಾಡಿ, ಸುಮ್ಮ ಒಳಗಿಟ್ರೆ ಗಾಡಿ ಅನ್ನಂಗಿಲ್ಲ. ತಿರುಗೋದಕ್ಕೆ ಫ್ಯಾನ್ ಅಂತಾರೆ. ನಿಂತರ ಫ್ಯಾನ್ ಅಲ್ಲದು, ತಿರುಗಬೇಕಂದ್ರೆ ಫ್ಯಾನ್, ನಡೆದ್ರೆ ಗಾಡಿ. ಹಂಗೆ ಸುಖ ದುಃಖ ಇವು ಒಂದ್ರ ಮೇಲೆ ಒಂದ್ರ ಬರ್ತಾ ಇರ್ತಾವೆ. ಇವು ಏನು ಮಾಡೋಕ್ಕೆ ಬರೋಂಗಿಲ್ಲ. ನಿತಾಂತ ಜಗತ್ತಿನೊಳಗೆ ಯಾರು ಸುಖಿನೂ ಇಲ್ಲ, ನಿತಾಂತ ಯಾರು ದುಃಖಿನೂ ಇಲ್ಲ. ಚಕ್ರಾರ ಪಂಕ್ತಿರುವ ಗಚ್ಚತಿ ಭಾಗ್ಯ ಪಂಕ್ತಿ. ಅದಕ್ಕೇನು ಮಾಡು? ಸೌಮ್ಯರು ಬಂದವ್ರು ಬರ್ರಿ, ಹೋಗೋರು ಹೋರಿ, ಹೋಗೋರು ನೋಡ್ಬೇಕು. ಗೇಟ್ ಕೀಪರ್ ಇರ್ತಾನಲ್ಲ, ಅವ್ರು ಯಾರು ಒಳಗೆ ಹೋಗ್ತಾರೆ. ಹೋಗಿ ಏನು ಮಾಡ್ತಾರೆ? ಒಳಗೆ ಹೋಗಿ ಏನು ಮಾಡ್ತಾರೆ? ಅವ್ರೇನು ಅಡುಗೆ ಮಾಡ್ತಾರೆ, ಮಕ್ಕೋತಾರೆ. ಯಾಕೆ ಬೇಕು ನಿನಗೆ? ಏನಕ್ಕೆ ಮಾಡಿದ್ರೆ? ಹೋಗೋರಿಗೆ ಬರೋರಿಗೆ ಯಾರು ಅಂತ ಕೇಳೋದ? ಹೋರಿ. ಅದರೊಳಗೆ ನೀ ಭಾಗಿ ಆಗಬೇಡ. ಅದಕ್ಕಂತಾರೆ ಅವರು ಸೋಹುಂ ಮಿತ್ರ, ಉದಾಸಿ, ಮಧ್ಯಸ್ಥ, ದ್ವೇಷಿ, ಬಂಧು. ಅದನ್ನು ಇವು ಬೇರೆ ಅದ ನೋಡ್ರಿ. ಮಿತ್ರ ಬೇರೆ, ಅರಿ ಬೇರೆ. ಹೆಂಗೆ ಶಬ್ದ ಇಟ್ಟಾರ? ನಾವೆಲ್ಲ ಒಂದೇ ಅರ್ಥ ಮಾಡ್ತೀವಿ. ಮಿತ್ರ ಅಂದ್ರೆ ಬೇರೆ, ಅರಿ ಅಂದ್ರೆ ಬೇರೆ. ದ್ವೇಷಿ ಬೇರೆ. ಏನಪ್ಪ ಅಂತಂದ್ರೆ ಬಂಧು ಬೇರೆ. ಏನಾದ್ರ ಅರ್ಥ? ಅರಿವು ದ್ವೇಷಿಗೂ ಏನು ಅಂತರದೇನು? ವೈರಿ ನಿಮಗೆ ಪ್ರೇಮ ಮಾಡ್ತಾನೇನು ರೀ? ಮನೆಯಲ್ಲ ದ್ವೇಷನೇ ಮಾಡ್ತಾನೆ, ದ್ವೇಷನೇ ಮಾಡ್ತಾನೆ. ಮತ್ತು ಬಂಧು ಮಿತ್ರಕ್ಕೆ ಏನು ಅಂತರ? ಏನೇ ಇರಬೇಕಲ್ಲ, ಅದಕ್ಕೆ ಹಿಂಗೆ ಬರೋದ ನಾವು. ಪರಮಾತ್ಮ ದಡ್ಡಲ್ಲ. ಮಿತ್ರ ನಮಗೆ ಪ್ರತ್ಯಕ್ಷ ಅದ, ಹೌದಲ್ರಿ? ಮಿತ್ರ ನಮ್ಮ ಜೊತೆಗಿರ್ತಾನೆ. ವೈರಿನೂ ನಮ್ಮ ಎದುರಿಗೆ ಅದ. ನಾವು ಕಾಂಗ್ರೆಸ್ ಪಕ್ಷ, ಬಿ ಜೆ ಪಿ ಪಕ್ಷ ವೈರಿಗೆ ಅದ. ಅವರವರು ಅದ. ದ್ವೇಷ ನಮ್ಮ ಹಂತಕ್ಕೆ ಇರೋಂಗಿಲ್ಲ. ಅವ ಎಲ್ಲಿದ್ದರೂ ದ್ವೇಷ ಮಾಡ್ತಾನೆ. ನೋಡ್ರಿ, ಪಾಕಿಸ್ತಾನದಾಗ ಇದ್ದು ಕರ್ನಾಟಕ ಇಂಡಿಯಾ ಹಾಳು ಮಾಡ್ಬೇಕಂತವ. ನಮ್ಮೂರಾಗಿಲ್ಲವು, ಅಲ್ಲಿ ಅದಾವ. ಇವರಿಗೆ ದ್ವೇಷ ಅಂತಾರೆ. ಸಂಬಂಧ ಸಂಪರ್ಕ ಇಲ್ಲದಿದ್ದರೂ ಕೂಡ ನೀವು ಹಾಳಾಗಿ ಹೋಗಲಿ. ನಿಮ್ಮ ಮನೆ ಮಗಳಿಗೆ ಮನೆ ಇಲ್ಲ, ನಿಮ್ಮದು ಅವ್ರದ್ದು ಬೀಗ್ತಾನಿಲ್ಲ, ಏನಿಲ್ಲ. ಖರೆ ನೀವು ಸಾಹುಕಾರಾಗಿ ಕೇಳೇ ಇವರು ಹಾಳಾಗಲಿ ಅಂತಾರಲಿ. ಇವರು ದ್ವೇಷ ಮಾಡೋರು. ದ್ವಿಷತಿ ಇತಿ ದ್ವೇಷ. ಅದು ಯಾವುದೇ ಸಿನಿಮಾ ಹಾಡೋದ ರೀ? ಹಾವಿನ ವೈರಿ ಎಷ್ಟು ವರ್ಷ ಅಂತಾರೆ? ಹಾಂ ನೋಡಿ, ಹಂಗೆ ಹಾವಿನ ದ್ವೇಷ ಏನಿಲ್ಲ. ಸುಮ್ಮನೆ ತುಳಿದು ಹೋಗಿರ್ಬೇಕು, ಅದು ದ್ವೇಷ ಮಾಡ್ತಾರೆ.
ಅದು ಅಲ್ಲೇ ಇರಂಗಿಲ್ಲ, ಅದು ಎಲ್ಲಿರ್ತೋ ಏನು ಸುದ್ದು. ಹಂಗೆ ದ್ವೇಷ ಮಾಡುವ ನಮ್ಮ ಮನೆ ಮಗಲಿಗೆ ಇರ್ಬೇಕಂತ ಮನೆ ಮಲ್ಕಿದ್ದವ ಅರಿ, ಮನೆ ಮಲ್ಕಿದ್ದವ ಮಿತ್ರ. ಇವ ದ್ವೇಷಿ ಯಾರು, ಬಂಧು ಯಾರು? ನಮಗೆ ಅವ್ರಿಗೇನಿಲ್ಲ. ಮಹಾತ್ಮರು ಹೇಳ್ತ ವಿಶ್ವಬಂಧು. ಅವ್ರು ಯಾವ್ರಾಗದವರು ನಾವು ಯಾರಾಗಿದ್ದೆವು. ಪರಮಾತ್ಮ ವಿಶ್ವಬಂಧು, ಮಹಾತ್ಮರು ಬಂಧುಗಳು. ಉಳ್ಕಿದವರಲ್ಲ, ಬಂಧುಗಳಾದವರು ಬಂದುಂಡು ಹೋಗುವರು. ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಶಬ್ದಕ್ಕೆ. ಅದಕ್ಕಂತಾರೆ ದ್ವೇಷಿ ಅಂದ್ರೆ ನಮಗೆ ಅವ್ರಿಗೇನು ಸಂಬಂಧ ಇಲ್ಲ, ಕೊಡು ತೊಗೊಳ್ಳೋದಿಲ್ಲ, ಮನೆ ಮಗಲಿಗೆ ಮನೆ ಇಲ್ಲ, ನಮ್ಮದೇನು ಅವ್ರ ದಂಧ ಇಲ್ಲ. ಬರೀ ನೀವು ಭಾಳ ಚಲೋ ಇದ್ದೀರಿ ಅಂತ ಕೇಳಿ ಅಲ್ಲಿದೆ ದ್ವೇಷ ಮಾಡ್ತಾವೆ ನೋಡ್ರಿ. ಅಲ್ಲ, ನೀವು ಭಾಳ ಚಲೋ ಇದ್ದೀರಿ, ಭಾಳ ಶಾಣ್ಯರಿದ್ದೀರಿ ಅಂದ್ರೆ ಅವೇನು ಶಾಣೆ, ಕೇಳಿಲ್ಲ ಬಿಟ್ಟಿಲ್ಲ ಖರೆ ಅವನು, ಅವೇನು ಶಾಣೆ, ಅವೇನು ದೊಡ್ಡ. ಇವರಿಗೇನಂತಾರೆ ದ್ವೇಷ ಅಂತಾರೆ. ದ್ವೇಷ ಈ ವೈರಿಗಿಂತಲೂ ಭಾಳ ಕೆಟ್ಟ ಮನುಷ್ಯರಿವ. ಯಾಕೆ ವೈರಿ ನಾವು ಹುಷಾರಿರ್ತೇವೆ ಅವನಿಗೆ, ನಮ್ಮ ಮಗಲಿಗೆ ಅದನ್ನು ಹುಷಾರಿರ್ತೇವೆ. ನಾವು ಹೊರದ್ರಕ್ಕೆ ನೋಡ್ತೀವಿ, ಕಡೆ ಯಾರು ಇಲ್ಲ ಅನ್ನೋದು. ಈ ದ್ವೇಷ ನಮ್ಮ ಅಂತ್ಯಕ್ಕಿಲ್ಲ ಖರೆ ಹಾನಿ ಮಾಡ್ತಾನೆ, ಅಡ್ದೂರಿಂದ ಮಾಡ್ತಾನೆ ನೋಡ್ರಿ. ಹಾಂ, ಇವು ಅಟಮ್ ಬಾಂಬ್ ಅಣುಬಾಂಬ್ ಇದ್ದಂಗೆ ಇಲ್ಲಿಂದ ಹೊಡೆದ್ರೆ ಅಲ್ಲಿ ಹೋಗಿ ಬೀಳ್ತಾವೆ ನೋಡ್ರಿ. ಪಾಕಿಸ್ತಾನ ಹಾಳಾಗ್ತದೆ. ಇವು ಬಂದಕ್ಕಂದ್ರೆ ಇದ್ರ ಗೊತ್ತಾಕದ ಹತಾರಾಗಿತ್ತಾರ ತೊಗೊಂಡ್ರು. ಇವು ಅಣುಬಾಂಬ ಹೆಂಗೆ ಅಟೋಬಾಂಬ. ಈ ದ್ವೇಷಿ ಮನುಷ್ಯ ಏನದಾನಲ್ರಿ, ನಮಗೆ ಅವ್ರಿಗೆ ಏನು ಸಂಬಂಧ ಇಲ್ಲ. ಅವ್ರು ಚಲೋ ಅದಾರ ಅಂತ ಕೇಳಿ ದ್ವೇಷ ಮಾಡ್ತಾನೆ ನೋಡ್ರಿ. ಏನವ್ರು ಹಂತಕ್ಕೆ ಹೋಗಿಲ್ಲ, ಅವ್ರು ಬಂದಿಲ್ಲ, ಕೇಳಿಲ್ಲ, ಕೊಟ್ಟಿಲ್ಲ, ತೊಗೊಳ್ಳಿ, ಏನಿಲ್ಲ. ಅವ್ರು ಭಾಳ ಚಲೋ ಅಂತ ಯಾರು ಅಂದ್ರೆ ಅವೇನು ಚಲೋ, ಅವೇನು ಶಾಣೆ. ಇವೇನದು, ಇವು ದ್ವೇಷಿ ರೀ. ಮನುಷ್ಯನಿಗೆ ವೈರಿ ಒಂದು ವೇಳೆ ಸಮಾಧಾನ ಆಗ್ಬೋದು, ದ್ವೇಷಿ ಸಮಾಧಾನ ಆಗೋದು ಭಾಳ ಕಠಿಣ. ಯಾಕೆ ಸಂಪರ್ಕದಾಗ ಬರೋಂಗಿಲ್ಲ ಅವ. ಅವ್ರ ಹಂತಕ್ಕೆ ಬಂದು ನೋಡಿ ಮಾಡಿದ್ರೆ ಮುಂದೆ ಆಗ್ತಾನಲ್ಲ, ಅವ ಅಲ್ಲೇ ಬರೋಂಗೂ ಇಲ್ಲ, ಸೌಮ್ಯರಂಗೂ ಇಲ್ಲ. ಇವಕ್ಕೇನಂತಾರೆ ದ್ವೇಷ ಅಂತಾರೆ. ದ್ವೇಷ ಅಂತಾರೆ. ಅವನ ಜೊತೆಗೆ ಬಂಧು ಅದಾನ, ಬಂಧುವನು ಇವ್ರ ಹಂತಕ್ಕೆ ಬಂದಿಲ್ಲ, ಪಾಪ ಅವ ಕೇಳಿ ಭಾಳ ಪ್ರೀತಿ ಮಾಡ್ತಾನೆ. ವಿಶ್ವಬಂಧು ಅಂತೇಳಿ ಲೋಕಮಾನ್ಯ ತಿಳ್ಕರ್ ಹೇಳ್ತೇವೆ, ರವೀಂದ್ರನಾಥ್ ಠಾಗೂರ್ ನಾವು ನೋಡಿದ್ದೇವೆ, ಬಂದಿದ್ದೇವೆ, ಎಲ್ಲರೂ ಪ್ರೇಮ ಮಾಡ್ತಾರೆ. ಹಿಂಗೆ ಮಾಡ್ಯಾರಿ, ಭಾಳ ಚಲೋ ಅದ. ಅವರ ಬದ್ನಾತಿ ಇತಿ ಬಂಧು. ಏನಪ್ಪ ಅಂದ್ರೆ ಅವರಿಗೆ ಪ್ರೀತಿಯನ್ನು ಏನಪ್ಪ ಅಂತ ಕೇಳಿದರೆ ಉಂಟು ಮಾಡ್ತದೆ. ಅವರ ಕ್ರಿಯೆಗಳನ್ನು, ಮಾತುಗಳನ್ನು, ವ್ಯವಹಾರ ಕೇಳಿ ಇಮಿದಿ ಸ್ನೇಹನೇ. ಹ್ಯಾಂಗೆ ಬ್ಯಾಸಿಗೆ ಬಂತು ಅಂತಂದ್ರೆ ಬೆಲ್ಲ ಚಳಿಗಾಲದಾಗೇನು ಬ್ಯಾಸಿಗೆ ಬೆಲ್ಲ ಗಟ್ಟಿನೂ ಇದು ಕರಗ್ತದಲ್ರಿ, ಸ್ನೇಹ ಉತ್ಪನ್ನ ಆಗ್ತದೆ. ಅದ್ರಾಗ ಗಟ್ಟಿ ಇರ್ತದೆ ಕರೆ, ಅದು ಕರ ಚಲೋ. ಹಂಗೆ ಯಾರ ಮಾತನ್ನು ಕೇಳಿ, ಬರೀ ಕೇಳಿನೇ ಯಾರ ಹೃದಯ ಮಳೆಗಾಲದಾಗ ಬೆಲ್ಲ ಹೆಂಗೆ ಅಡಕಾಗ್ತದೆ, ಹಂಗೆ ಹೃದಯ ಕರಗುತ್ತಿತ್ತು ಅಂದ್ರೆ ಇದಕ್ಕೇನಂತಾರೆ ಅಂತ ಕೇಳಿದರೆ ಸ್ನೇಹ ಅಂತ, ಬಂಧು ಅಂತ. ಅವರಿಗೆ ಬಂಧು ಅಂತ. ಆ ಬಂಧು ಮನುಷ್ಯ ಅವರ ಕಲ್ಯಾಣಕ್ಕಾಗಿ ಏನಾರೇ ಪ್ರಯತ್ನ ಮಾಡ್ತಾನೆ. ಬಂಧನವ ಬಿಡಿಸದೆ ಅಂತಾರಲ್ಲ, ಖರೆ ಬಂಧು ಅಂದ್ರೆ ಎಲ್ಲಿಂದೋ ಬಾಡಿಗೆಯಪ್ಪ ಅವ್ರ ಕಲ್ಯಾಣವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಂತಾರೆ ಇಷ್ಟು ಮಂದಿ ಅದಾರೆ ಇವರು ದ್ವಂದ್ವ. ದ್ವೇಷಿ ಬಂಧು, ಮಿತ್ರ ಶತ್ರು, ಹೌದಲ್ರಿ? ಇವರೆಲ್ಲರಲ್ಲಿ ಸಮಬುದ್ಧಿರ್ ವಿಶಿಷ್ಯತೆ. ಮತ್ತಾರು ಸಾಧು ಸ್ವಚ ಪಾಪೇಶು. ಪಾತ ಇತಿ ಪಾಪಿ. ಪಾಪಿ ಅಂದರೆ ಪಾತಯತಿ, ನಿಮ್ಮನ್ನು ಕಾಳಕ್ಕೆ ಹಡವಮ್ಮ ಪಾಪಿ, ಹೌದಲ್ಲ? ಚಲೋ ಮನುಷ್ಯರಿಗೆ ಶಿರಳಿಸೋದಕ್ಕೆ ಕಲಿಸ್ತಾರೆ, ಶರೀರ ಕುಡಿಯೋಕ್ಕೆ ಕಲಿಸ್ತಾರೆ ನೋಡ್ರಿ. ಅವ್ರ ಖರ್ಚು ಮಾಡಿ ಮುಂದೆ ನಿಮ್ಗೆ ಖರ್ಚು ಮಾಡಿಸ್ತಾರೆ. ಆ ಮತ್ತು ಬೇರೆ ಮೊದಲು ಅವ್ರು ಖರ್ಚು ಮಾಡಿ ಏನಪ್ಪ ನಿಮಗೆ ಕಲಿಸ್ತಾರೆ, ಸೇರಕ್ಕೆ ಕುಡಿಯೋಕೆ ಕೆಟ್ಟೆ. ಇವ್ರಿಗೆ ಪಾಪಿ ಅಂತಾರೆ. ಪಾಪಿ ಅವ ಮಾಡೋವರೆ ಪಾಪಿ ಅದಾನ, ಅವ ಮಾಡೋ ಪಾಪಿ ಅದಾನ. ಪರಂತು ಇನ್ನೊಬ್ಬರಿಗೆ ಪಾತಯತಿ ಒಂದರ್ಥ. ಇನ್ನು ಅವನ ಆತ್ಮಾನಂ ಪಾತಯತಿ. ಪಾಪಾದ ಅವಶ್ಯಂ ನರಕಂ ಪ್ರಯಾತಿ.
ತನ್ನ ಆತ್ಮವನ್ನು ಜೀವವನ್ನು ನರಕಕ್ಕೆ ಕೆಡುತ್ತಾನವ. ಯಾರನ್ನ? ಮಂದಿನೂ ತನ್ನನ್ನು. ಹೇಳ್ತಾರೆ ಹಳ್ಳ್ಯಾಗ, ಮಂದಿ ಮಾರಿಗೆ ಮಸಿ ಹಚ್ಬೇಕು, ಕೈಗೆ ಮೊದಲು ಹಚ್ಕೋಬೇಕಂತ. ಮಂದಿ ಮಾರಿಗೆ ಮಸಿ ಹಚ್ಬೇಕಂತ ತನ್ನ ಕೈಗೆ ಮೊದಲು ಹಚ್ಕೋಬೇಕಂತ. ಇನ್ನೊಬ್ರಿಗೆ ಪಾಪ ಮಾಡ್ಬೇಕಂದ್ರೆ ಮೊದಲು ಇವ ಮನಸ್ಸಿನ ಪಾಪ ಆಗ್ಬೇಕಲ್ರಿ. ಕಾಯ ವಾಚ ಮನಸ್ಸ. ಅದಕ್ಕೆ ಯಾವುದು ತನಗೆ ಏನಪ್ಪ ಕೆಳಗೆ ಕೆಡುವುದಂದ್ರೆ ಅನ್ಯ ಜನ್ಮಗಳು ಬರ್ತಾವಲ್ಲ, ನಿಜಗಳು ಬರ್ತಾರೆ. ಪಾಪಾನುಗುಣದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆಪಕ್ಷಿ ಕುಲವಾಗಿ ಮೇಲಾ ಪಶು ರೂಪಾಗಿ ಬಹುಬಾಧೆ ಗಲಿಸಿ ನಿಜಗಳು ಬರ್ತಾರೆ. ಪಾತ ಏನು ಮಾಡ್ದೆ? ಕೆಡುತ್ತಂದ್ರೆ ಕೆಳಗಿನ ಜನ್ಮಕ್ಕೂ ಹೋಯ್ತ. ಎಲ್ಲಿ ಉದ್ಧಾರ ಆಗುವ ವಿಚಾರವೇ ಇಲ್ಲವೋ, ಎಲ್ಲಿ ಪುಣ್ಯ ಪಾಪ ಅಂತಕ್ಕಂಥ ಪ್ರಜ್ಞೆ ಇಲ್ಲೋ ಅಂತಹ ಯೋನಿಗಳಿಗೆ ಹೋಗ್ತದೆ. ಅದಕ್ಕೆ ಪಾತಯತಿ. ಅದಕ್ಕೇನಪ್ಪ? ಅದಕ್ಕೆ ಪಾಪ ಅಂತ. ಅಂತಹ ಪಾಪಿಯಲ್ಲಿಯೂ ಸಮಬುದ್ಧಿರ್ ವಿಶಿಷ್ಯತೆ. ಸಾಧು ಅಂದರೆ ಏನು ಹೇಳೋದು? ಸುಚರಿತ್ರವಾನ್ ಸಾಧು. ಅದಕ್ಕೆ ಮೊದಲು ಸಾಧು ಅಂತ ಯಾರು ಹೇಳೋದು? ಶಾಸ್ತ್ರಾನುವರ್ತಿ ಧರ್ಮಶೀಲ ಸಾಧವ. ಸಾಧು ಅಂತ ಯಾರು ಹೇಳಬೇಕು? ಶಾಸ್ತ್ರಾನುವರ್ತಿನಃ. ಶಾಸ್ತ್ರ ಹೆಂಗೆ ಹೇಳ್ಯದ, ಏನು ನೋಡಂದದು ಅದು ನೋಡವ, ಏನು ಕೇಳಂದದು ಅದು ಕೇಳವ, ಏನು ಮಾಡಂದದು ಅದು ಮಾಡವ, ಏನು ತಿನ್ನೋದು ಅದು ತಿನ್ನವ, ಎಲ್ಲಿ ಹೋಗಂದು ಅಲ್ಲಿ ಹೋಗವ, ಎಲ್ಲಿ ಬೇಡಂದು ಅಲ್ಲಿ ಬಿಡವ. ಶಾಸ್ತ್ರ ಏನು ಹೇಳ್ದಂಗೆ ಶಾಸ್ತ್ರಾನುವರ್ತಿನಃ ಸಾಧು. ಶಾಸ್ತ್ರ ಹೇಳಿದಂಗೆ ನಡೆವ. ಮನಸ್ಸಿನಂಗಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ ಮನಸ್ಸಿಗೆ ಬಂದಂತೆ ನಡೆಯದಿರು. ಮನಸ್ಸಿಗೆ ಬಂದ ಹಾಗೆ ಗುರುಗಳು ಶಾಸ್ತ್ರ ಹೇಳಿದ ನಡೆಯವನಿಗೆ ಏನಪ್ಪ ಅಂತಂದ್ರೆ ಅವನಿಗೆ ಸಾಧು ಅಂತ. ಮತ್ತು ಧರ್ಮಶೀಲ, ಧರ್ಮವೇ ಅವನಿಗೆ ಶೀಲ. ದೊಡ್ಡದು ಮಾಡ್ತಾರೆ. ಭಾಳ ಮಂದಿ ಚಲೋ ಅರಿವಿ ಹಾಕ್ಕೊಂಡು, ಬಂಗಾರ ಹಾಕ್ಕೊಂಡು, ಸ್ನೋ ಪೌಡ್ರ್ ಹಚ್ಕೊಂಡು ತಮ್ಮನ್ನು ದೊಡ್ಡವ್ರು ಮಾಡ್ಬೇಕಂತಾರಲ್ಲ, ಹಂಗಲ್ಲ. ಇವರು ಧರ್ಮವೇ ಅವರ ಶೀಲ, ಮರ್ಯಾದೆ. ಧರ್ಮದ ಮರ್ಯಾದೆಯೊಳಗಿರ್ತಾರೆ, ಅದೇ ಶೀಲ. ಬಟ್ಟೆ ಬಂಗಾರ ಅಲ್ಲ. ಹಂಗಿರೋರು ಯಾರು? ಅವರು ಸಾಧು. ಅವ್ರಿಗೆ ಸಾಧು ಅಂತ. ಅದಕ್ಕೆ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಇವರಿಗೆ ಇನ್ನು ಮಧ್ಯಸ್ಥ ಅಂದರೆ ಯಾರು ಅಂತ ಕೇಳಿದ್ರೆ ವಿರುದ್ಧಯೋ ಉಭಯೋರ್ ಹಿತೈಷಿ. ಬೈದವರಿಗೂ ಪೂಜೆ ಮಾಡಿದವರಿಗೂ ಕಲ್ಯಾಣ. ಇವ್ರಿಗೇನಂತಾರೆ ಅಂದ್ರೆ ಮಧ್ಯಸ್ಥ ಅಂತ. ಮನುಷ್ಯ ಹಂಗೆರಕ್ಕೆ ಬರೋಂಗಿಲ್ಲ ರೀ. ಅದು ಯಾಕಡ್ರೆ ಹೊಳ್ತದೆ. ಗಾಳಿ ಯಾಕಡೆ ಬೀಸ್ತದೆ? ಉತ್ತರದಿಂದ ಪಶ್ಚಿಮ ಗಾಳಿ, ಪೂರ್ವದಿಂದ ಪಶ್ಚಿಮ ಗಾಳಿ, ಅದು ಪಶ್ಚಿಮಕ್ಕೆ ಆಗ್ತಾವೆಲ್ಲ ಗಿಡ ಅಷ್ಟು ಎಲ್ಲ ಆ ಕಡೆ ಹೊಳ್ತಾವೆ. ಗಾಳಿ ಹೆಂಗದ ಹಂಗೆ ಹೋಗ್ತದೆ. ಅದು ವಿರುದ್ಧ ಅದಕ್ಕೆ ಹೋಗಿ ಬರೋಂಗಿಲ್ಲ ಗಿಡಕ್ಕೆ. ಅದಕ್ಕೆ ಹಾಗೆ ಮಹಾತ್ಮರು ಹಂಗಿರಂಗಿಲ್ಲ. ಮನಸ್ಸಿಗೆ ಬಂದಂತೆ ನಡೆಯಂಗಿಲ್ಲ ಅವರು. ಅವ್ರೇನದರಪ್ಪ ಅಂತ ಕೇಳಿದರೆ, ಯಾವುದೇ ಇರಲಿ ಎರಡೂ ಏನಪ್ಪ ಅಂತ ಕೇಳಿದ್ರೆ ಅವರು ವಿರುದ್ಧದಲ್ಲಿ ಯಾಕಡೆ ಹೋಗಿಲ್ಲ. ಅದು ಕಂಬದಂಗೆ ಕೂಟಸ್ಥ ಇದ್ದಂಗೆ ಇರ್ತಾನೆ. ಅದಕ್ಕೆ ಯಾಕಡೆ ಅಲ್ಲ. ಅದಕ್ಕೆ ವಿರುದ್ಧಯೋ ಉಭಯೋ ಹಿತೈಷಿ. ಮಧ್ಯಸ್ಥ ಅಂತ ಯಾರಿಗೆ ಅಂತ? ಇವ ಕೆಟ್ಟ ಮಾಡ್ಯಾನ ಹಾಳಾಗಲಿ, ಇವ ಚಲೋ ಮಾಡ್ಯಾನ ಚಲೋ ಆಗಲಿ, ಇಬ್ಬರಿಗೆ ಕಲ್ಯಾಣ ಆಗಲಿ. ಇಬ್ಬರಿಗೆ ಕಲ್ಯಾಣ ಆಗಲಿ. ವಿಷ ಕೊಟ್ಟವ್ರಿಗೆ ಕಲ್ಯಾಣ ಆಗಲಿ, ಜನ ಊಟ ಮಾಡಿಸೋರಿಗೆ ಕಲ್ಯಾಣ ಆಗಲಿ, ಹೊಡೆದವ್ರಿಗೆ ಕಲ್ಯಾಣ ಆಗಲಿ, ಅನುಕೂಲ ಮಾಡಿದ್ರೆ ಕಲ್ಯಾಣ ಆಗಲಿ. ಇದು ಏನಪ್ಪ ಇವನಿಗೆ ಮಧ್ಯಸ್ಥ ಅಂತ. ಯಾಕಡೆ ಹೋಗಿಲ್ಲ ಅವ. ಈಗ ಮಾನಕ್ಕೆ ಅಪಮಾನಕ್ಕೆ ಸುಖಕ್ಕೆ ದುಃಖಕ್ಕೆ ಎರಡು ಕಡೆ ಹೋಲಾದ ಸ್ಥಿರ ಏನು ಅದನ್ನಲ್ಲ ಇವನಿಗೆ ಮಧ್ಯಸ್ಥ ಅಂತ ಕರೀತಾರೆ. ಹಾಗೆ ಇರೋದು ಭಾಳ ಕಠಿಣದಲ್ಲಿ. 5 ಜಾಗದ ಮಧ್ಯಸ್ಥ ಇರೋದು ಭಾಳ ಕಠಿಣ. ವಿತ್ತಂ
ಬಂಧು ವಯ ಕರ್ಮ ವಿದ್ಯಾ ಚೈವ ಭವತಿ ಪಂಚಮಿ. ಇವು ಐದರದಾಗ ಕೂಟಸ್ಥಾಗ ಇರಕ್ಕೆ ಬರಂಗಿಲ್ಲ ರೀ. ದುಡ್ಡು ಮುಂದೆ ಬಂತಂದ್ರೆ ನನ್ನ ತಮ್ಮದು ಹೊಡೆದು ಎರಡು ಸಾಯ್ತಾವೆ. ಹೆಂಗದು ನೋಡ್ರಿ, ಮಧ್ಯಸ್ಥ ಇರಕ್ಕೆ ಬರೋಂಗಿಲ್ಲ ಅವನಿಗೆ. ಇವು ಐದು ಮನುಷ್ಯನಿಗೆ ಇರಕ್ಕೆ ಬಿಡೋಂಗಿಲ್ಲ. ಅದು ವಿತ್ತ ಯಾಕಡೆ ಆಗ್ತಾನೆ. ಆಮೇಲೆ ಬಂಧು ಇವ್ರು ನಮ್ಮ ಪೈಕಿ ಅದಾರ ರೀ. ಇವ್ರು ನಮ್ಮ ಪೈಕಿ ಅದಾರೆ. ಪೈಕಿ ಏನು ಮಾಡ್ತಾರೆ ಅದಕ್ಕೆ ಒಂದು ಕಡೆ ಮಾಡ್ತಾವೆ ಅವನಿಗೆ, ಮಧ್ಯಸ್ಥಿರ ಬಿಡೋಂಗಿಲ್ಲ. ಹೌದಲ್ಲ. ವಯ ಅದನ್ನು ಕೂಡ ವಯಸ್ಸದು 70 ವರ್ಷ ಮುದುಕಿಗೆ 20 ವರ್ಷ ಹುಡುಗ ಮದುವೆ ಆಗ್ತಾವೇನು? ಆಗಂಗಿಲ್ಲ. ಸಮ ಆಗಂಗಿಲ್ಲ. ಅದಕ್ಕೆ ಸಮತ್ವ ಇರೋಕ್ಕೆ ಇದಕ್ಕೆ ಹುಡುಗರು ಆಡ್ತಾವೆ, ಮುದುಕರು ಆಡ್ತಾವೆ. ಹುಡುಗರು ಆಡೋ ಬೇರೆ, ಹುಡುಗರು ಕುಸ್ತಿ ಆಡ್ತಾರೆ, ಹುಡುಗರು ಖೋ ಖೋ ಆಡ್ತಾರೆ, ಮುತ್ಯ ಪಗಡಿ ಆಡ್ತಾವೆ. ಅವನಿಗೆ ನೋಡಿ ಮುದುಕಗ ಮತ್ತು ಹುಡುಗಗ ಇಬ್ಬರು ಕೂಡ್ಸಾರ ಆಡ್ರಿ ಖೋ ಖೋ ಅಂದ್ರೆ ಏನು ಖೋ ಖೋ ಆಡ್ತಾನೆ, ಬರಂಗನಿಲ್ಲ. ಅದಕ್ಕೆ ಮಿತ್ರತ್ವ ಬೆಳೆಯೋಕ್ಕೆ ಇವೆಲ್ಲ 5 ಕಾರಣದ ಅಂದ್ರೆ ವಿತ್ತ. ಶ್ರೀಮಂತರಿಗೆ ಗೆಳತ ಇರ್ತದೆ, ಬಂಧು ಇರ್ತದೆ. ಇಲ್ಲ ಉಳ್ಕೋದ್ರಿಗೆ ಯಾರು ಕರೋಡಪತಿ ಶ್ರೀಮಂತರಿದ್ದರೆ ಅವ್ರಿಗೆ ಗೆಳತನ ಬೆಳೀತದೆ. ಅದಕ್ಕೆ ವಿತ್ತ ಬಂಧು ಹಾಕೊಂದು ಕಾರಣ. ಆಮೇಲೆ ನಮ್ಮ ಸಮಾಜ ಅಂತಿರಲಿ, ನಮ್ಮ ಜಾತಿ, ನಮ್ಮವರು, ಇದು ಬಂಧು. ಆಮೇಲೆ ಮೂರನೇದು ವಯಸ್ಸು ಭಾಳ ಜರೂರಿ ಅದ. ಅವಕ್ಕೆ ಎರಡಕ್ಕೇನು ಬರೋಂಗಿಲ್ಲ. ಅದು ಎತ್ತಿಗೆ ಕ್ವಾಣಿಗೆ ಗಳೆ ಹೊಡೆದಂಗೆ ಹಾಕೋದು. ಅದು ನೀರಿಗೆ, ಇದು ನೆಳ್ಳಿಗೆ. ಎತ್ತ ನೆಳ್ಳಿಗೆ ಓಡ್ತದೆ, ಕ್ವಾಣ ನೀರಿಗೆ ಓಡ್ತದೆ, ಇವ ಮನೆಗೆ ಓಡ್ತದೆ. ಹಂಗೆ ಮಾಡ್ತಾನೆ, ಅಲ್ಲಿ ಹೊಲೆಯನ್ನು ಹಸರು ಮಾಡ್ತಾನೆ. ಅದಕ್ಕೆ ವಯನೂ ಭಾಳ ಜರೂರಿ ಅಂತಾರೆ ಅವರು. ಆಮೇಲೆ ಏನಪ್ಪ ಅಂದ್ರೆ ಮನುಷ್ಯನಿಗೆ ಭಯ. 4ನೇದು ಕರ್ಮ. ಈಗ ಸಾಹೇಬ್ರಿಗೆ ಹೇಳ್ತಾನದ ರೀ, ಪೊಲೀಸರಿಗೆ ಹೇಳ್ತಾನದ. ಹೌದಲ್ಲ. ಕರ್ಮ ಒಂದೇ ಅದು ನೋಡ್ರಿ ಇಬ್ಬರದು. ಕುಡ್ಕೋರಿಗೆ ಹೇಳ್ತಾನೆ ಇರ್ತದೆ. ಆಡೋರಿಗೆ ಕರ್ಮನೂ ಕೂಡ ಗೆಳತನ ಮಾಡೋಕ್ಕೆ ಭಾಳ ಜರೂರಿ ಅದ. ಏನು ಕೆಲಸ ಒಂದೇ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ ನೋಡಿ, ಒಂದೇ ಫ್ಯಾಕ್ಟ್ರಿ ಕೆಲಸ, ಒಂದೇ ಆಫೀಸ್ದಾಗ ಕೆಲಸ ಮಾಡ್ತಾರೆ. ಅದಕ್ಕೆ ಏನಪ್ಪ ಅಂದ್ರೆ ಕರ್ಮನೂ ಕೂಡ ಮನುಷ್ಯನಿಗೆ ಏನಪ್ಪ ಅಂದ್ರೆ ಜಾಯಿಂಟ್ ಪ್ರೀತಿ ವಸಕ್ಕೆ ಕಾರಣ. 4ನೇದು ಹೇಳ್ತಾರೆ ವಿದ್ಯೆ. ಏನಪ್ಪ ಅಂದ್ರೆ ವಿದ್ಯೆ ಇದು 5ನೇದು. 1 2 3 4 5 ವಿದ್ಯೆ 5ನೇದು. ಹೌದಲ್ಲ. ಈಗ ಆರ್ಟ್ಸ್ ಓದೋನಿಗೆ ಸೈನ್ಸ್ ಓದೋನಿಗೆ ಗೆಳತಾನೆ ಹೆಂಗೆ ಹಾಕದ್ರಿ? ಇಂಜಿನಿಯರ್ ಓದೋನಿಗೆ ಮೆಡಿಕಲ್ ಓದೋನಿಗೆ ಗೆಳತಾನೆ ಹಾಕದ? ಇಲ್ಲ. ಇಂಜಿನಿಯರ್ ಗೆಳತಾನೆ, ಮೆಡಿಕಲ್ ಗೆಳತಾನೆ, ಆರ್ಟ್ಸಿಗೆ ಗೆಳತಾನೆ. ಅದು ವಿದ್ಯಾನೂ ಕೂಡ ಅದ. ಹೌದಲ್ಲ. ವೇದಾಂತ ಓದೋರು ವೇದಾಂತ ಓದ್ತಾರೆ, ಮೀಮಾಂಸೆ ಓದೋರು ಮೀಮಾಂಸೆಗೆ ಓದ್ತಾರೆ. ಆ ವಿದ್ಯೆನೂ ಕೂಡ ಬಂಧುತ್ವ ಬೆಳೀತದೆ. ಬಂಧು ಬೆಳೆಯೋಕ್ಕೆ 5 ಕಾರಣದವ: ವಿತ್ತ, ಬಂಧು, ವಯ, ಕರ್ಮ, ವಿದ್ಯಾ ಚೈವ ಭವತಿ ಪಂಚಮಿ. ಶಾಸ್ತ್ರ ಹೇಳ್ತಾರೆ. ಅದಕ್ಕೇನಪ್ಪ ಅಂದ್ರೆ ಇವರು ಎಲ್ಲದರಲ್ಲಿ ಸಮ ನೋಡ್ಬೇಕು. ಅದಕ್ಕೆ ಹೇಳ್ತಾ ಅಂದ್ರೆ ಬಂಧುಷು. ಅದಕ್ಕೆ ಬಂಧು ಆಗ್ತಾನೆ. ಸಮತ್ವ ಇದರಲ್ಲಿ ಬರಬೇಕು. ಶ್ರೀಮಂತರಲ್ಲಿ ಬಡವರಲ್ಲಿ, ನಮ್ಮವರಲ್ಲಿ ನಿಮ್ಮವರಲ್ಲಿ, ಮುದುಕರಲ್ಲಿ ಸಣ್ಣವರಲ್ಲಿ, ಆಫೀಸರಲ್ಲಿ ಪ್ಯೂನಲ್ಲಿ ಸಮತ್ವ ಬರೋದು ಕಠಿಣ ಅಲ್ರಿ. ಅವ ನಮ್ಮ ಆಫೀಸಲ್ಲಿ ಮಾಡ್ತಾನೆ ಬಿಡಪ್ಪ, ಪ್ಯೂನ್ ಇದ್ದರೆ ಏನಾಯಿತು, ಅವನು ನಮ್ಮವನೇ ಅದ, ಇದು ಬರೋಂಗಿಲ್ಲ, ನೀವು ಅಲ್ಲೇ ಕೊಡ್ತಾನೆ. ಸಮತ್ವ ಬರೋಂಗಿಲ್ಲ ನೋಡ್ರಿ. ಕರ್ಮ ಅದ, ಅವನು ಮ್ಯಾಲೆ ಕುಂತಾನೆ ಕೆಳಗೆ ಕೊಡ್ತಾನೆ ಇಷ್ಟೇ. ಪರಂತು ಸಮಾನಂಗಿಲ್ಲ ಅವರು. ಪ್ಯೂನ್ ಕೆಳಗೆ ಕೊಂಡಿರ್ಬೇಕು, ನಾವು ಮೇಲೆ ಕೊಂಡ್ರು. ಇದು ಏನದ ಸಮತ್ವ ಬರೋದು ಈ ಸಮತ್ವ ಬರೋಕ್ಕೆ 5 ಕಾರಣದ ಅಂತಾರೆ ಅವರು. ಇದರಲ್ಲಿ ಸಮತ್ವ ಬರಬೇಕು. ವಿತ್ತ, ಬಂಧು, ವಯ, ಕರ್ಮ, ವಿದ್ಯಾ ಚೈವ ಭವತಿ ಪಂಚಮಿ. ಅದಕ್ಕೇನಪ್ಪ ಅಂದರೆ ಶಾಸ್ತ್ರ ಹೇಳ್ತಾರೆ ಏನು, ಇವೆಲ್ಲದರಲ್ಲಿ ಸಮಬುದ್ಧಿ ಬರಬೇಕು. ಏನಪ್ಪ ಅಂದ್ರೆ ಸಮಬುದ್ಧಿ ಬರಬೇಕಂದ್ರೆ
ಇವೆಲ್ಲ ಒಂದೇ, ಎಲ್ಲ ಒಂದೇ. ಕ್ವಾಣನೂ ಕತ್ತಿನೂ ಒಂದೇ. ಇಲ್ಲ, ಸಮಕ್ರಿಯೆ ಅಂದಿಲ್ಲ ಅವರು, ಸಮಬುದ್ಧಿ ಅಂದ. ಸಮ ವ್ಯವಹಾರ ಅಂದಿಲ್ಲ ಅವರು, ಸಮ ಬುದ್ಧಿ ಅಂದ್ರೆ ಸಮಬುದ್ಧಿ ಋಷಿಸತಿ. ಈ ಸಮಬುದ್ಧಿ ಹೆಂಗೆ ಬರ್ಬೇಕ್ರಿ? ಅದರ ನಾಮರೂಪ ಬೇರೆ, ಇದರ ನಾಮರೂಪ ಬೇರೆ, ಅದು ಎಲ್ಲ ಬೇರೆ. ಅರೇ, ನಿಮ್ಗೆ ನಾಮರೂಪದ ಸಮ ಮಾಡಂತ ಹೇಳ್ಕತ್ತೇವೆ ಏನು ನಾವು? ಸಮ ಏನು? ಎಲ್ಲದರಲ್ಲಿಯೂ ಅಸ್ತಿ, ಎಲ್ಲದರಲ್ಲಿಯೂ ಭಾತಿ, ಎಲ್ಲದರಲ್ಲಿ ಆನಂದ, ಸತ್ತು ಚಿತ್ತು ಆನಂದವನ್ನು ನೋಡೋದಕ್ಕೆ ಸಮ, ಸಮಬುದ್ಧಿ ಇರಲಿ. ಎಲ್ಲ ಎಲ್ಲನೂ ಪರಮಾತ್ಮನೇ ಮಾಡ್ಯಾನಪ್ಪ, ಎಲ್ಲ ಪರಮಾತ್ಮನೇ ಅದು ಮಾಡುವಾಗ. ಈಗ ಹೆಣ್ಮಕ್ಳು ಮರಗುಳಿಗೆ ಅಂತ ಮಾಡ್ತಿರ್ತಾರೆ ನೋಡಿ, ಗುಳಿಗೆ ಅಂತ ಮಾಡ್ತಾರೆ. ಗುಳಿಗೆ ಅವು ಒಂದು ದೊಡ್ಡ ಆಗ್ತಾವೆ, ಒಂದು ಸಣ್ಣ ಆಗ್ತಾವೆ. ಆ ಮರದಾಗ ಮಾಡ್ತಾರೆ ಹೆಂಗೆ, ಒಂದು ದೊಡ್ಡ ಸಣ್ಣ ಆಗ್ತಾವೆ. ಎಲ್ಲನೂ ಗುಳಿಗಿನೇ ಇವು, ಸಣ್ಣದ್ರ ಗುಳಿಗಿನೇ, ಅದು ದೊಡ್ಡದು ಗುಳಿಗಿನೇ. ಆದರೆ ಏನು ಮಾಡೋದು ಅದ? ಆದರೆ ಏನು ವಿಚಾರ ಮಾಡೋದು? ಮಾಡೋಂಗಿಲ್ಲ ಅದ್ರ ವಿಚಾರ ಮಾಡೋದು. ಶಂಡಿಗೆ ಕಡಿತಿರ್ತಾರೆ ಹೆಣ್ಮಕ್ಳು ನೋಡ್ರಿ, ಇಲ್ಲಿ ಒಂದು ಸಣ್ಣ ಹಾಕೊಂಡು ದೊಡ್ಡ ಹಾಕ್ತಾರೆ. ಏನು ಅದ್ರ ಏನು ವಿಚಾರ ಮಾಡೋದ ಅಂತಾರೆ ಅವರು. ಎಲ್ಲ ಶಂಡಿಗೆನೇ ಅದಾವಲ್ಲ, ಸಣ್ಣ ದೊಡ್ಡ ನೋಡೋಂಗಿಲ್ಲ. ಹಾಗೆ ಶಾಸ್ತ್ರದಲ್ಲಿ ಏನಪ್ಪ ಅಂತಂದ್ರೆ ಅವು ನಾಮರೂಪ ನೋಡೋಕೆ ಹೋಗಬೇಡ, ಅದು ಹೆಚ್ಚಕ್ಕೆ ಮಾಡಿರ್ತಾರೆ. ಆದರೆ ಸತ್ತು ಚಿತ್ತು ಆನಂದ ಸಮಬುದ್ಧಿ ವಿಶಿಷ್ಟತೆ, ಇದಕ್ಕೆ ಸಮಬುದ್ಧಿ ಅಂತಾರೆ. ಸಮ ವ್ಯವಹಾರ ಇಲ್ಲ, ಸಮ ತಿಳುವಳಿಕೆ. ತಾಯಿನೂ ಬ್ರಹ್ಮ, ಹೆಂಡತಿನೂ ಬ್ರಹ್ಮ, ಎಲ್ಲರೂ ಬ್ರಹ್ಮ. ತಾಯಿ ವ್ಯವಹಾರ ತಾಯಿ ಜೊತೆಗೆ, ಹೆಂಡತಿಯವರ ಹೆಂಡತಿ ಜೊತೆಗೆ, ಮಕ್ಕಳ ಜೊತೆಗೆ ಇರ್ತದೆ. ಇವೇನ ಸಮ ತಿಳುವಳಿಕೆ, ಸಮಕೃತ್ಯ ಇಲ್ಲ, ಸಮಬುದ್ಧಿ. ಇದು ವಿಶಿಷ್ಟತೆ. ಆ ಯೋಗಿಯಲ್ಲಿ ಇದು ವಿಶೇಷವಾಗಿರ್ತಾನಂತೆ. ಯಾರಲ್ಲಿ ಈ ವಿಶೇಷ ಅದ ಅವನಿಗೇನಪ್ಪ ಅಂತ ಕೇಳಿದ್ರೆ ನಾವು ಏನಂತೀವಿ ಅಂದರೆ ಸ್ಥಿತಪ್ರಜ್ಞ ಅಂತ ನಾವು ಕರಿತೀವಿ. ಅರ್ಜುನ ಅದಕ್ಕೆ ಏನು ಮಾಡು ಅಂತ ಕೇಳಿದರೆ, ನೀ ಎಲ್ಲರಲ್ಲಿ ಸಾಧು ಅದಾನ, ಅವನಲ್ಲಿ ಪರಮಾತ್ಮ ಅದ. ಸಾಧು ಅದನ್ನು ಅವನಲ್ಲಿ ನೀ ಇದ್ದಿ, ನಿನ್ನ ಆತ್ಮ ಒಂದೇ ಅದ. ಅವನು ಸತ್ತದಾನ, ಅವನು ಚಿತ್ತದಾನ, ಅವನು ಆನಂದದ. ಆನಂದಾದೇವ ಕಲ್ಮೆಮಾನುಭೂತಾನಿ ಜಾಯಂತೆ, ಎಲ್ಲರೂ ಆನಂದದ. ಅದಕ್ಕೆ ನೀ ಎಲ್ಲದರಲ್ಲಿ ನಾಮರೂಪ ವಿಹಾಯ ಸತ್ತು ಚಿತ್ತು ಆನಂದವನ್ನು ನೋಡ್ತಿದ್ದೆ ಅಂದ್ರೆ ಅದಕ್ಕೆ ಸಮಬುದ್ಧಿ ಅಂತಾರೆ ವಿನಃ. ಬಲ್ಬ್ ಎಷ್ಟೇ ಆಗ್ತಾರ ಇರೋದು ಲೆಕ್ಕ 100 ದಿವಸ. ಕರೆಂಟ್ ನೋಡ್ದ ಅಂದ್ರೆ ಕರೆಂಟ್ ಹೋಯ್ತಂದ್ರೆ 100 ಇಲ್ಲ, ಪಾಶನೇ ಇಲ್ಲ. ಹಾಗೆ ಈ ಸತ್ತು ಹೋಯ್ತಂದ್ರೆ ಅಲ್ಲೇನದ, ಅಲ್ಲಿ ಏನಿಲ್ಲ. ಚಿತ್ತು ಹೋಯ್ತಂದ್ರೆ ಏನಿಲ್ಲ, ಇರುವಿಕೆ ಇಲ್ಲ, ತೋರುವಿಕೆ ಇಲ್ಲ, ಬೇಕನ್ನೋದಿಲ್ಲ. ಎಲ್ಲದರಲ್ಲಿ ಆ ಸತ್ತು ಅದ ಅಂತ ನಾವು ಅದ ಅಂತೇವೆ, ಚಿತ್ ಅದ ಅಂತ ತೋರ್ತ ಅಂತೇವೆ, ಎಲ್ಲದಲ್ಲಿ ಆನಂದ ಅದ ಅಂತ ಬೇಕಂತೇವೆ. ಯಾರು ಎಲ್ಲ ನಾಮರೂಪಗಳಲ್ಲಿ ಅನಂತ ನಾಮೇ ಅನಂತ ರೂಪೇ, ಆ ಅನಂತ ನಾಮದಲ್ಲಿ ಒಂದೇ ಸತ್ತನ್ನು, ಒಂದೇ ಚಿತ್ತನ್ನು, ಒಂದೇ ಆನಂದವನ್ನು ನೋಡಲಿಕ್ಕೆ ಸಮರ್ಥನಾದಿ ಅಂತ ಕೇಳಿದರೆ ಅವನಿಗೆ ಸಮಬುದ್ಧಿ ಉಳ್ಳವ ಅಂತೆ. ಅದು ಇರಂಗಿಲ್ಲ ಅಲ್ರಿ, ಅದು ಇರಂಗಿಲ್ಲ, ಸಮಬುದ್ಧಿ ಇರಂಗಿಲ್ಲ. ಬೆನ್ನೈಗೆ ಹೋದೇವೆ ಅಂದ್ರೆ ನಮ್ಗೆ ಇಟ್ಟು ಹೆಚ್ಚಿಗೆ ಕೊಡ್ತಾರೆ, ನಿಮ್ಗೆ ಇಟ್ಟು ಕಡಿಮೆ ಕೊಡ್ತಾರೆ, ಮತ್ತವ್ರಿಗೆ 5 ರೂಪಾಯಿ ಕೊಡ್ತಾರೆ, ನಮ್ಗೆ 50 ಕೊಡ್ತಾರೆ. ಸಮಬುದ್ಧಿ ಇರಂಗಿಲ್ಲ. ಎಲ್ಲರೂ ಸ್ವಾಮಿಗಳು ಬಂದಾರೆ, ಹಿಂಗಿಲ್ಲ. ನಾವು ಕಾಶಿಯಾಗ ಹೋದ ಒಬ್ಬ ಪಕ್ಕಡ ಸ್ವಾಮಿ ಅಂತ ಸಾಧು ಅಂತಿದ್ದೇನೆ. ಅದು ಅವ್ರ ಭಕ್ತರು ಭಾಳ ವಿಚಿತ್ರ ಸರ್, ಜಡಿ ಬಿಟ್ಟುಕೊಂಡು ಕೇಳಿದ್ರು, ಭಾಳ ಮಜಾ ಇದೆ. ಅವ
ಮೇಲೆ ಇರ್ತಿದ್ದ. ಭಕ್ತಿ ತಂದು ಕೊಡೋರು ಬೇಕಾದ್ರೆ 2 ದಿನ ಬೇಡ ಮೇಲೆ ಕೆಳಗೆಲ್ಲ ಸಾಮಾನು ಹೋಗ್ತಿದ್ದ. ಏನು ತಂದು ಕೊಡೋದ್ರೆ ಕೆಳಗೆ ಹೋಗಿ ಅವ ಲುಂಗಿ ತಂದು ಕೊಡ್ತಿರ್ ಬಿಡವ ये क्या है ये सारा ऐसा होता है और लुंगी हिंगे क्या ऐसा होता है ये क्या है ಅವಕ್ಕೆ ಅಡುಕುಡಿ ಹೊಲ್ದು ಉಟ್ಕೊಳ್ಳೋ ಮುಸುಲು ಉಟ್ಕೊತಾರೆ ಹೊರಗಳು ಒಂದು 2 ದಿನ ಉಟ್ಬಿಟ್ಟು ಕಿ ಕ್ಯಾ ಹೇ ಜಾನೇನೇ ದೇತಾ ಹೇ ಪಾಡೋ ಮತ್ತು ಹರಿತಿದ್ದ. ಊಟ ಮಾಡಿಸೋ ಎಲ್ಲ ಊಟ ಮಾಡಿಸಿ ಕೂಡಲೇ ಅಲ್ಲಿ ನೇಮದ ಆ ಕಡೆ ಮಂಡೇಶ್ವರಿಗೆ 50, ಏನಪ್ಪ ಕುಟಾರಿಗೆ ಏನಪ್ಪ ಅಂತ ಕೇಳಿದ್ರೆ ಅವನಿಗೆ 25, ಆಸನದಾರಿಗೆ 15, ಎಲ್ಲ ಸಾಧುಗಳು 10, 5 ಏನು ಕೊಡ್ತೀರಿ ಸಾಧುಗಳಿಗೆಲ್ಲ ಒಂದು ಕೊಡಬೇಕು. ಅವ್ರಿಗೆ ಹೆಚ್ಚು ಕೊಡಬೇಕು ಮಂಡೇಶ್ವರಿಗೆ, ಯಾಕೆ ಅವ್ರ ಮಾನ ಕಮ್ಮಕ್ಕ ಅವರ ಪೀಠೋದ್ರಿಂದ ಅವ್ರು ಹೆಚ್ಚಿದ್ದರಿಂದ ಎಲ್ಲರಿಗೆ ಸಬ್ ಮಂಡಲೇಶ್ವರಕ್ಕೂ ಪಾಕ್ಸ್ ಸಬ್ ಸಾಧುಕ್ಕೂ ಪಾಕ್ಸ್. ಹಿಂಗ್ಯಾಕೆ ಮಾಡ್ತಾರೆ? ಅವೇ ಕಮ್ಮಿ ಉಣ್ತವ್ರು ಇವರೇ ಹೆಚ್ಚು ಉಣ್ತವ್ರು ಇವ್ರಿಗೆ ಹೆಚ್ಚು ಕೊಡ್ಬೇಕು ಖರೆ ಅಂತಾರೆ. ಅದು ಮಂಡಲೇಶ್ವರ ಉಣಂಗನೇ ಇಲ್ಲ. ನಾವು ಉಣ್ಸೋಕೆ ಮಾಡಿದ್ದೀವಿ, ಉಣ್ಲೆ ಅಂತ ನಾವು ಮಾಡಿದ್ದೀವಿ, ಅದು ಉಣಂಗನೇ ಇಲ್ಲ. ಅದಕ್ಕೆ ಕಮ್ಮಿ ಕೊಡಬೇಕು, ಇವರಿಗೆ 10 ಕೊಡಬೇಕು. ಸರ್ಕೋ ಪಾಂಚ್ ಅಂತಿದೆ, ಸರ್ಕೋ ಪಾಂಚ್. ಅವ್ರಿಗೆ ಮಂಡಲೇಶ್ವರ ಸಮದೃಷ್ಟಿ ವಿಶೇಷತೆ. ಎಲ್ಲರೂ ಸ್ವಾಮಿಗಳಾದ್ರೆ ಮುಗಿತಾವೆ. ಸ್ವಾಮಿನೋ ದೊಡ್ಡವೇನೋ ಸಣ್ಣವೇನೋ ಅವ್ರಿಗೆ ಆಕ್ಟಿವಿಟಿ ಕೊಡು. ಅದಕ್ಕಂತಾರೆ ಅವರು ಮನುಷ್ಯ ಏನಪ್ಪ ಅಂದರೆ ಈ ಸಮಬುದ್ಧಿ ಬರೋದು ಭಾಳ ಕಠಿಣ ಇರ್ತದೆ. ಅದಕ್ಕೆ ಹೇಳಿದ್ರು ಏನಪ್ಪ ಅಂತ ಕೇಳಿದರೆ ಇವರೆಲ್ಲರೂ ಎಲ್ಲ ಕಡೆ ಇರಬೇಕು. ಮಾನ ಅಪಮಾನ ಇವೆಲ್ಲದಲ್ಲಿ ಮಾ ಅಂದ್ರೆ ಲಕ್ಷ್ಮಿ, ಮಾ ಅಂದ್ರೆ ಇಲ್ಲ, ಮಾ ಗಚ್ಚ ಹೋಗಬೇಡ. ಮಾ ಅಂದ್ರೆ ಲಕ್ಷ್ಮಿ, ಮಾ ಅಂದ್ರೆ ಬೇಡ. ಅದಕ್ಕೆ ಇವೆರಡರಲ್ಲಿ ಒಂದೇ ಇರ್ಬೇಕು ನೋಡ್ರಿ. ಅದಕ್ಕೆ ಮಾನ ಅಂತ. ಮಾ ಲಕ್ಷ್ಮಿ ಹೌದಲ್ಲ. ಮಾ ಅಂದ್ರೆ ಲಕ್ಷ್ಮಿ ಅದ ಒಂದು ಅರ್ಥ ಅದ. ಎರಡನೇ ಅರ್ಥಪ್ಪ ಅಂತ ಕೇಳಿದ್ರೆ ಯಾವ ಮನುಷ್ಯ ಅಂತ ಇಲ್ಲ ಲಕ್ಷ್ಮಿ ಇಲ್ಲ, ಅದು ಮಾನ. ಲಕ್ಷ್ಮಿ ಇದ್ದವರಿಗೂ ಅಷ್ಟೇ ತಿಳಿರಿ, ಲಕ್ಷ್ಮಿ ಇಲ್ಲದವ್ರಿಗೂ ಅಷ್ಟೇ ತಿಳಿರಿ ಅಂತ. ಶ್ರೀಮಂತ ಬಡವರು ಎರಡೂ ಇರಬೇಕು. ಮಾನ ಅಂದರೆ ಅರ್ಥ ಲಕ್ಷ್ಮಿ ಇದ್ದವ್ರಿಗೂ ಲಕ್ಷ್ಮಿ ಇಲ್ಲದವ್ರಿಗೂ ಸಮಾನವಾಗಿ ತಿಳಿದುಕೊಂಡ್ರಿಪ್ಪ ಅಂದ್ರೆ ಅದಕ್ಕೆ ಇರ್ತದೆ. ಸಮಾನತೆ ಇರಬೇಕು, ಎಲ್ಲಿ ಧನದಲ್ಲಿ ಸಾಮ್ಯ ಇರಬೇಕು. ಅಂಥ ಸಾಮ್ಯ ಇರತಕ್ಕಂಥವ್ರು ಏನಪ್ಪ ಅಂದ್ರೆ ಅವರಿಗೆ ಅರ್ಜುನ ನಾವು ಏನಂತೆ ಯೋಗಿ ಅಂತೇವೆ. ಅವನಿಗೆ ಯೋಗಿ ಅಂತ ಕರಿತೀವಿ. ಅದಕ್ಕೇ 5ನೇ ಅಧ್ಯಾಯ 19ನೇ ಶ್ಲೋಕದಲ್ಲಿ ಹೇಳಿದರು, ಯೈವ ತರಿತ ಸರ್ಗೆ ಯೇಷಾಂ ಸಾಮ್ಯೆ ಸ್ಥಿತೋ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ಸ್ಥಿತ. ಇದೇ ಅಧ್ಯಾಯದಾಗ ಈ ಸಮತ್ವದ ಬಗ್ಗೆ ಸಮಬುದ್ಧಿ ಬಗ್ಗೆ ಭಾಳ ಶ್ಲೋಕ ಅದ, ನಾಳೆ ಹೇಳ್ತೀನಿ. ಇಹ ಏವ ತೈಹಿ ಸರ್ಗ ಜಿತಃ. 5ನೇ ಅಧ್ಯಾಯ 19 ಶ್ಲೋಕದ ಯೈವ ತರಿತ ಸರ್ಗೆ ಯೇಷಾಂ ಸಾಮ್ಯೆ ಸ್ಥಿತೋ ಮನಃ. ಯೇಷಾಂ ಯಾರದು, ಸಾಮೆ ಮನ ಸಮತ್ವದಲ್ಲಿ ಮನ ಅಂದರೆ ಬುದ್ಧಿ ಇರುತ್ತದೆಯೋ ಅವರು ಇಹೈವ ಈಗೇ ಈ ಲೋಕದಲ್ಲಿಯೇ ಈ ಶರೀರದಲ್ಲಿಯೇ ಏನಾಗಿದೆ ಸರ್ಗ ಜಿತಃ ಜನ್ಮ ಮರಣವನ್ನು ಗೆದ್ದವರು. ಎಷ್ಟು ಚಂದ ಹೇಳಿದ್ರು ನೋಡ್ರಿ. ಮುಂದೆ ಇಲ್ಲ, ಉದ್ರಿ ಇಲ್ಲ. ಯಾಕೆ ಇದು ಬಹಳ ಮಜಾ ಆದ್ರಿ. ಇದೊಂದು ಅವ್ರವ್ರದ್ದು ಒಂದು ಇದದ, ಇದೊಂದು ಗಣಿತ ಅದ. ಇದು ಗಣಿತ ಬೇರೆ. ಗಣಿತ ಭಾಗಾಕಾರದ, ಗುಣಾಕಾರದ, ಮತ್ತೇನಂತಾರೆ ಇವೆಲ್ಲ ಇವು ಲೆಕ್ಕ ಹಿಂಗೆ ಮಾಡಿದೆ. ಇದು ಗಣಿತ ಅಂದ್ರೆ ಒಂದೇ ಇರೋಂಗಿಲ್ಲ. ಅದು ಯಾರ್ಯಾರು ಗಣಿತ ಹೆಂಗದ ಹಂಗಂಗಿರ್ತಾವೆ. ಅದಕ್ಕೆ ದ್ವಂದ್ವ ಅಂತಾರೆ. ಎಲ್ಲರ ಗಣಿತ ಒಂದೇ ಇರೋಂಗಿಲ್ಲ, ಒಂದೊಂದು ಥರ ಇರ್ತದೆ. ಅದಕ್ಕೆ ಒಬ್ಬರು ಒಂದು ಕತೆ ಓದಾರೆ ಭಾಳ ಚಂದ. ಯಾವನೋ ಒಬ್ಬ ಊರಾಗ ರಜಪೂತರು ಅಂತ ಇರ್ತಾರಲ್ಲ, ಕ್ಷತ್ರಿಯರು, ಊರನ ಹೆಡ್. ಅವ ಏನಪ್ಪ ಅಂದ್ರೆ ನೇಮ್ ಇತ್ತು ಅವ. ಮತ್ತು ಅವರೆಲ್ಲ ಹಿಂಗೆ ಬಿಡ್ತಿರಲಿ, ರಾಣಾ ಪ್ರತಾಪ್ ಶಿವ ನೋಡ್ರಿಲ್ಲ ಅವ ಯಾವ
ದೊಡ್ಡ ಮನೆ. ಅವ ಹೇಳಿದ್ದ, ನನ್ನ ಮನೆ ಮುಂದೆ ಯಾರು ಹೋಗ್ಬೇಕಂದ್ರೆ ಮೀಸಿ ಮ್ಯಾಲೆ ಮಾಡ್ಕೊಂಡು ಹೋಗಬಾರ್ದು. ಯಾವ ಮೀಸಿ ಮ್ಯಾಲೆ ಮಾಡ್ತಾನೆ ನಮ್ಮ ಜೊತೆಗೆ ಯುದ್ಧ ಮಾಡಬೇಕು, ಗೆದ್ದ ಮೇಲೆ ಹೋಗ್ಬೇಕು. ಅವನದೊಂದು ಲೆಕ್ಕ. ಯಾವನೋ ಒಬ್ಬ ಹಾಪ್ ಮಾಡ್ಯಾನ್ರಿ, ಹೆಂಗಾರನ್ರಿ, ಬುದ್ಧಿವಂತನ್ರಿ ಒಬ್ಬ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲವನು ಬೇರೆ ಊರಾಗಿದ್ನು. ಮೀಸಿ ಏರಿಸ್ಕೊಂಡು ಹೋದ ಮುಂದೆ, ಮನೆ ಮುಂದೆ ಅಂದವ. ಒಳಗೆ ಹೋದ, 2 ಹತ್ತಾರು ತೊಗೊಂಬಂದ, ತಗೋ. ಮೀಸಿ ಏರ್ಸ್ಕೊಂಡು ಹೋಗಿದ್ದ ಆಗಲಿ ಇದ್ದ. ಗೆದ್ದಿ ಅಂದ್ರೆ ಏರ್ಸ್ಕೊಂಡು ಹೋಗು, ಸೋತಿ ಅಂದ್ರೆ ನೀವು. ನಾವು ಭಾಳ ಶಾಣೆ ಇದ್ದ. ತಡ್ರಿ ಸಾಹೇಬ್ರ, ಯಾಕೆ ನಿಮ್ಮ ಗಣಿತ ಬರೋಲ್ಲ, ನಂದು ಒಂದು ಗಣಿತ ಹೇಳ್ತೀನಿ ನಿಮಗೆ. ನಾವು ಏನು ಯುದ್ಧದಾಗ ಯಾರು ಗೆಯ್ತೀವಿ ಯಾರು ಸಾಯ್ತೇವೆ ಗೊತ್ತಿಲ್ಲ. ಸಾಕ್ತ ಬಳಕ ನಮ್ಮ ಹೆಣ್ಣು ಮಗಳು ರಂಡ ಉಂಡ್ಯಾಗ ಉಳಿಬಾರ್ದು. ಅದಕ್ಕೆ ಹೋಗಿ ಬರ್ತೀನಿ, ಅವರಿಗೆಲ್ಲ ಆಕೆ ಕೊಂದು ಬರ್ತೀನಿ, ಆಮೇಲೆ ಯುದ್ಧ ಮಾಡೋಣ. ತಗೋರಿ ಆತ, ನೀವು ಮಾಡಿ ಬರ್ರಿ, ನಾನು ಮಾಡಿ ಬರ್ತೀನಿ. ಯಾರು ಸಾಯ್ತೇವೆ ಗೊತ್ತಿಲ್ಲ. ಮನೆಗೆ ಹೋದ, ಇವನು ಮನೆಗೆ ಹೋದ, ಹೆಂಡ್ರಿ ಸಾಫ್ ಮಾಡ್ದ, ಯಾರು ರಜಪೂತ್ ಸಾಫ್ ಮಾಡ್ದ. ಅವ ಹಳ್ಳಿ ಬಂದ ಮಿಶಿಕಾಳು ಮಾಡ್ಕೊಂಡು ಬಂದ. ಯಾಕೆ ಅಂತ ಕೇಳಿದ್ರು. ಎಲ್ಲಿ ನೀವು ದೊಡ್ಡರ ಮುಂದೆ ಮಾಡೋದು, ಕೆಳಗೆ ಮಾಡಿದ್ರು 11 ಗಂಟೆ ಹೋಗಿದೆ ಅಣ್ಣ. ಅಲ್ಲೋ ನಿನ್ನ ಮಾತುಗಳು ನಾನು ಹೆಣ್ತೀನಿ ಕೊಂದೇನಲ್ಲ, ಅದಕ್ಕೆ ನೀವು ಏರ್ಸೋರಿ ನಾನು ಕೆಳಗೆ ಮಾಡ್ತೀನಿ ಅನ್ನ. ಎಲ್ಲರ ಗಣಿತ ಎಲ್ಲರಂಗೆ ಇರಂಗಿಲ್ಲ. ಅವನದು ಹೆಂಗೆ ಗಣಿತ ನೋಡಿ, ಅವನು ಪ್ರಪಂಚದಾಗ ಹಿಂಗೆ ಅದ ರೀ. ಏರ್ಸ್ಕೋಬೇಕಂದು ಅಂದ್ರೆ ಸಮಸ್ಯೆ ಬರ್ತದೆ, ಇಳಿಸ್ಕೊಡೋದು ನಮ್ದೇನು ಗಂಟು ಹೋಗ್ಯಾರ. ಸುಖನೇ ಬೇಕು, ದುಃಖ ಬೇಡ. ಯಥಾಂ ಮಾಂ ಪ್ರಪದ್ಯಂತೆ ತಥಂಸ್ತ ಭಜಾಮ್ಯ. ಅದಕ್ಕಂತಾರೆ ಅವ್ರು ಶಾಸ್ತ್ರವರು. ಇದರೊಳಗೆ ಏನಪ್ಪ, ಯಾರು ಈ ಜನ್ಮ ಮರಣವನ್ನು ದಾಟ್ತಾರೆ ಅಂತ ಕೇಳಿ, ಯೇಷಾಂ ಮನಃ ಸ್ಥಿತಃ ಸಾಮ್ಯೆ, ಸಮಾನತ್ವದಲ್ಲಿ, ನಾಮರೂಪದಲ್ಲಿ ಸಮಾನತ್ವ ಮಾಡೋಕ್ಕೆ ದೇವರಿಗೆ ಬಂದಿಲ್ಲ, ನಮಗೇನು ಬರ್ತದೆ ರೀ? ಜಗತ್ತು ಸೃಷ್ಟಿ ಮಾಡ್ಯಾನಲ್ಲ, ಎಲ್ಲರ ಮಾರಿ ಒಂದೇ ಮಾಡ್ಯಾನ, ಅವನಿಗೆ ಮಾಡೋಕ್ಕೆ ಬಂದಿಲ್ಲ ದೇವರಿಗೆ ಮಾಡೋಕ್ಕೆ ಬಂದಿಲ್ಲ. ಅನಂತ ನಾವೇ ಅನಂತ ರೂಪಿ ಅದ, ನಮ್ಗೇನು ಮಾಡೋಕ್ಕೆ ಬರ್ತದೆ? ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಸಾಮ್ಯ ಎಲ್ಲಿ ಬರ್ತದೆ? ನನ್ನ ಕೈಯಾಗೆ ಏನದ ನಾನು ಸಾಮ್ಯ ಮಾಡ್ತೀನಿ. ಮಾನ ಅಪಮಾನ, ಲಾಭ ಹಾನಿ, ಸುಖ ದುಃಖ ಇದರ ಮಾಡ್ಬೋದು ನಾವು. ಅದಕ್ಕೆ ಅಂತಾರೆ ಅವರು, ಹೀಗೆ ನೀನು ಸಮಾನತ್ವ ಮಾಡಿಕೊಂಡಿ ಅಂದರೆ, ಮನಃ ಸಮಾನತ್ವ ಆಯಿತು ಅಂದ್ರೆ, ಎಲ್ಲನೂ ಸತ್ಯ ಬ್ರಹ್ಮೇ ಅದಪ್ಪ, ಎಲ್ಲನೂ ಚೈತನ್ಯ ಅದಪ್ಪ, ಎಲ್ಲನೂ ಆನಂದಾದೇವಿ ಕಲ್ಬಿಮಾನಿ ಭೂತಾನಿ ಜಾಯಂತಿ ಅಂತಾರಪ್ಪ. ಎಲ್ಲವೂ ಸತ್ತು, ಎಲ್ಲವೂ ಚಿತ್ತು, ಎಲ್ಲ ಆನಂದ ಅಂತ. ಹೀಗೆ ಸತ್ತು ಚಿತ್ತು ಆನಂದದಲ್ಲಿ ಸಮತ್ವ ಮಾಡಿಕೊಂಡ್ರಿ ಅಂದರೆ ಅವ ಸರ್ಗ ಯೈವ ತರ್ಜಿತ. ಇದೇ ಜನ್ಮದಲ್ಲೇ ಜನ್ಮ ಮರಣವನ್ನು ಅವನು ಗೆಲ್ಲುತ್ತಾನೆ. ಯಾಕೆ? ಅದು ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ಸ್ಥಿತ. ಅಲ್ಲಿ ಬ್ರಹ್ಮ ಹೆಂಗದ? ನಿರ್ದೋಷ ಅಂದ್ರೆ ಏನು ರೀ? ನಾಮರೂಪ ರಹಿತ. ಎಲ್ಲಿ ನಾಮದ ಅಲ್ಲಿ ದೋಷ ಬರ್ತದೆ. ಏನು ಚಲೋ ಅದಾನೆ, ಇವ ಚಂದಿಲ್ಲ, ಶುರು ಆಗ್ತದೆ. ನಿರ್ದೋಷ ಅಂದ್ರೆ ಏನು ರೀ? ಎಲ್ಲಿ ನಾಮರೂಪ ನೋಡ್ತೀರಿ ಅಲ್ಲಿ ದ್ವೇಷ ಚಾಲು ಆಗ್ತದೆ.
ಎಲ್ಲಿ ನಾಮರೂಪ ಬಿಡ್ತೀರಿ? ಸಕ್ಕರೆ ನೋಡಿರಿ, ಗೊಂಬೆ ನೋಡಬೇಡ್ರಿ. ಅದು ಕೊಡಂಗಿದೆ ಇರೋದಕ್ಕೆ, ಅದು ಮನುಷ್ಯ ಇರೋದಕ್ಕೆ ಕೆಲವು ನೋಡಿರಿ ಸಾಕಷ್ಟೇ, ಆ ರೂಪ ಹೋಗಬೇಡ್ರಿ. ಅದಕ್ಕೆ ಯಾರು ನಾಮರೂಪವನ್ನು ಬಿಟ್ಟು ಸತ್ತು ಚಿತ್ತವನ್ನು ನೋಡುತ್ತಾರೆಯೋ ಏನಪ್ಪ ಅಂತ ಕೇಳಿದ್ರೆ ಅಲ್ಲಿ ಏನದ ಏನು ನಿರ್ದೋಷಮೇ ಸಮಂ ಬ್ರಹ್ಮ. ಆ ಬ್ರಹ್ಮ ನಿರ್ದೋಷ ಅದ ರೀ, ಸಮಾಧಿ. ಯಾಕೆ? ನಾಮರೂಪ ಇಲ್ಲ. ಎಲ್ಲಿ ನಾಮರೂಪದ ಇವು ಬರ್ತವೆ. ಸಮಂ ಬ್ರಹ್ಮ ತಸ್ಮಾತ್ ತೇ ಬ್ರಹ್ಮಣಿ ಸ್ಥಿತ. ಹಂಗೆ ನೋಡೋರು ಅವರು ಬ್ರಹ್ಮನ ಬಿಟ್ಟು ಏನಿಲ್ಲ, ಎಲ್ಲ ಕಡೆ ಬ್ರಹ್ಮ, ಎಲ್ಲ ಕಡೆ ಬ್ರಹ್ಮ. ಅವ್ರಿಗೆ ಒಳಗೆ ಹೊರಗೆ ಎಲ್ಲ ನಾಮರೂಪಗಳು ಬ್ರಹ್ಮಮಯವಾಗಿ ತೋರ್ತಾವಪ್ಪ. ಗೊಂಬೆಲ್ಲ ಸಕ್ರಿಮಯ, ಅರಿವೆಲ್ಲ ಎಡಿಮಯ. ಹಾಗದ ಈ ನಾಮರೂಪವೆಲ್ಲವೂ ಕೂಡ ಇದು ಬ್ರಹ್ಮಮಯ, ಅದು ಸತ್ತು ಚಿತ್ತ ಆನಂದದ ಅಂತ ಹಿಂಗೆ ತಿಳ್ಕೊಂಡ ಅಂತ ಕೇಳಿದರೆ ಅವನಿಗೆ ಸಮಬುದ್ಧಿ ಉಳ್ಳವರು ಅಂತಾರೆ. ನಮ್ಮದು ಸಮಬುದ್ಧಿ ಇರ್ತದೆ, ನಮ್ಮವರು ನಮ್ಮ ಪೈಕಿ ಇದಕ್ಕೆ ಅನ್ನಂಗಿಲ್ಲ. ಯಾರು ಸತ್ತು ಚಿತ್ತು ಆನಂದ ನೋಡುತ್ತಾರೆ ಅವರು ವಾಸ್ತವಿಕ ಸಮಬುದ್ಧಿ ಉಳ್ಳವರು ಅರ್ಜುನ. ಅಂಥವರು ಜನ್ಮ ಮರಣದಿಂದ ಮುಕ್ತರಾಗುತ್ತಾರೆ, ಅವರಿಗೆ ಸುಖ ಸಿಗುತ್ತದೆ. ಅದಕ್ಕೆ ಏನಾಗು ಅಂದ್ರೆ ಸಮಬುದ್ಧಿ ಉಳ್ಳವನಾಗು, ಸಮಬುದ್ಧಿ ಉಳ್ಳವನ. ಆ ಸಮಬುದ್ಧಿ ಯಾವ ರೀತಿಯಾಗಿ ಅನ್ನೋದು ಕೇಳಿದ್ರೆ ಸತ್ತು ಚಿತ್ತು ಆನಂದ ಅದನ್ನು ಆ ಸಮಬುದ್ಧಿಯನ್ನು ಪರಮಾತ್ಮ ಗೀತೆಯಲ್ಲಿ ಎಲ್ಲೆಲ್ಲಿ ಹೇಳ್ಯಾನ ಅದು ನೋಡಿಕೊಂಡು ಇನ್ನು ಹಂಗೆ ಮಾಡು, ಹಂಗೆ ಮಾಡಿ ಅಂದ್ರೆ ನೀ ಯೋಗಿ ಹಾಕಿ ಹಿಂಗೆ. ಮತ್ತು ಯೋಗಿ ಹೆಂಗೆ ಆಗಬೇಕು? ತಮ್ಮ ಎಮ್.ಎ ಡಿಗ್ರಿ ಒಮ್ಮೆ ಸಿಗಂಗಿಲ್ಲಪ್ಪ, ಬಡ್ಡಿ ಹಿಡಿದು ಹೋಗ್ಬೇಕು. ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಕಾಲೇಜು, ಆಮೇಲೆ ಅದು ಹಂಗೆ ನೀ ಯೋಗ ರೂಢಿ ಅಂದ್ರೆ ಆಯ್ತಾರೆ ನಂಗೆ ಮಾಡಿರಿ, ಹಂಗೆ ಬರೋಂಗಿಲ್ಲ ಅದು. ಅವ್ರು ಯಾರೋ ಸ್ವಾಮಿಗಳು ಹೇಳ್ತು, ಕಾಶಿಗೆ ಯಾವನೋ ಹೋಗಿದ್ದಂತ ಮನೆಯಾಗ ಹೇಳಿ ಹೋಗಿದ್ದವ. ಆ ಸ್ವಾಮಿಗಳು ಕುಂತಿವ್ರು, ಮಂದಿ ನಮಸ್ಕಾರ ಮಾಡ್ತೀರಿ, ಎಲ್ಲ ಮಾಡ್ತೀವ್ರು. ಗುರುಗಳ ನನಗೆ ಶಿಷ್ಯ ಮಾಡ್ಕೋರಿ ಅಂದ. ತಮ್ಮ ಶಿಷ್ಯ ಆದ್ರೆ ನೋಡು, ಅರಿವಿ ಒಗಿಬೇಕು, ಕೇಳಿ ಎಲ್ಲ ಒರೆಸ್ಬೇಕು, ಭಿಕ್ಷೆ ಪಡ್ಕೊಂಬರ್ಬೇಕು, ನಾವು ಹೇಳ್ದಂಗೆ ಕೇಳಬೇಕು, ಮಠ ಸ್ವಚ್ಛ ಮಾಡಬೇಕು, ಎಲ್ಲ ಕೆಲಸ ಭಾಳ ಇರ್ತವೆ. ಹಾಗಾದ್ರೆ ನಂಗೆ ಗುರುನೇ ಮಾಡಿರಿ ಅಂತ. ಇಟ್ಟೆಲ್ಲ ಮಾಡೋದು ಹೆಂಗೆ ಗುರುನೇ ಮಾಡಿರಿ ಅಂತ ಹಂಗಂತಾರೆ ಅವರು. ಈ ಸಮಬುದ್ಧಿ ಒಮ್ಮೆ ಥೋಡಿ ಬರ್ತದೆ ಅಂತಾರೆ. ಸಮಬುದ್ಧಿ ಬರೋಕ್ಕೆ ಏನೇನು ಮಾಡಬೇಕು ಅನ್ನೋದು ಮುಂದೆ ಅಧ್ಯಾಯದಲ್ಲಿ ಹೇಳ್ಯಾರವರು. ಈಗ ಚಾಲು ಮಾಡ್ತಾರೆ. ನೋಡಪ್ಪ, ನೀ ಯೋಗಿಯಾಗಿ ಸಮಬುದ್ಧಿ ಬರಬೇಕಾದ್ರೆ ನಿನಗೆ ಮೊಟ್ಟ ಮೊದಲು ಸಾಲಿಗೆ ಹೆಸರು ಹಚ್ಚಬೇಕು, ಹೌದಲ್ರಿ? ಆಮೇಲೆ ಪಾಟಿ ಪೆನ್ಷಲ್ಲ ತೊಗೊಂಡು ಹೋಗ್ಬೇಕು. ಅವೆಲ್ಲ ಏನು ಹೆಂಗಂದ್ರೆ ಅದು ಹೇಳ್ತೇವೆ ನೀವು ನಾಳೆಗೆ, ಒಮ್ಮೆ ಅಲ್ಲ. ಯೋಗಿ ಇಂಜೀತ್ ಸತ ಆತ್ಮಾನ ರಸಿ ಸ್ಥಿತ. ನಾಳೆ ಹೇಳ್ತಾರೆ, ಈ ಯೋಗ ಆಗಬೇಕಾದ್ರೆ, ಯೋಗಾರೂಢಿ ಆಗಬೇಕಾದ್ರೆ, ಮನಸ್ಸು ನಿನ್ನ ಕೈಯಾಗ ಹೇಳ್ದಂಗೆ ಕೇಳಬೇಕಾದ್ರೆ ಎಲ್ಲಿಂದ ಚಾಲು ಮಾಡಬೇಕು? ಮೊದಲ ಕಾಗದ ಮೇಲೆ ಬರೋಕ್ಕೆ ಬರೋಂಗಿಲ್ಲ. ಮೊದಲ ಪೆನ್ಷಲ ಕರಿಪಾಟಿ ಅದ್ರ ಮೇಲೆ ಬರೋಕ್ಕೆ ಚಾಲು ಮಾಡಬೇಕು. ಅದನ್ನು ನಾಳೆಗೆ ಪಾಟಿ ಮೇಲೆ ಬರೆದು ಹೇಳ್ತಾರೆ. ಯೋಗ ಹೆಂಗೆ ಚಾಲು ಮಾಡಬೇಕಪ್ಪ, ಎಲ್ಲಿರಬೇಕು ಅಲ್ಲ. ಅಲ್ಲಿ ಏನಂತಾರೆ ಅದಕ್ಕೆ, ಚೌಬಾರ ಅಲ್ಲಿ ಗಾಂಧಿ ಚೌಕದಾಗ ಹೋಗಿ ಕುಂತು ಯೋಗ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲಪ್ಪ. ಅದಕ್ಕೆ ಬೇರೆ ಜಾಗ ಬೇಕು. ಅದಕ್ಕೆ ನೀ ಹೆಂಗೆ ಕುಂಡಿರ್ಬೇಕು? ಅರ್ಧಂಬರ್ಧ ಜೋಳ ಚೀಲಿರ್ತಾವೆ ನೋಡ್ರಿ, ಹಿಂಗೆ ಬಂದರೆ ಬರ್ತಾವೆ. ಪೂರ ತಂದಿದ್ರೆ ಸಡ್ದಿರ್ತಾವೆ, ಅರ್ಧಂಬರ್ಧ ತಂದಿದ್ರೆ ಕುಸ್ಕೊಂಡು ಬೀಳ್ತಾವಲ್ಲ. ಹಂಗೆ ಯೋಗ ಮಾಡೋಕ್ಕೆ ಬರೋಂಗಿಲ್ಲಪ್ಪ. ಅದಕ್ಕೆ ಹೆಂಗೆ ಕುಂಡಿರ್ಬೇಕು, ಎಲ್ಲಿ ಕುಂಡಿರ್ಬೇಕು, ಅದೆಲ್ಲ ನನಗೆ ನಾಳೆ ನಡೆದು ಹೇಳ್ತೀನಿ ಅಂತ ನಾಳೆ ಹೇಳ್ತಾರೆ.